ಮರ್ಯಾದೆ ಕೊಡ್ತಾ ಇದೀನಿ ತಗೋ ಅಂತ ಕೇಳಕ್ಕಾಗಲ್ಲ. ಡಬಲ್ ಗುಂಡಮ್ಮ ಆಗ್ಬಿಡ್ತೀನಿ. 27 ಅಲ್ಲೂ ಉದುರ್ಸ್ಕೊಳ್ತೈತೋ ಗೊತ್ತಿಲ್ಲ. ನನ್ನಲ್ಲಿರೋ ಟ್ಯಾಲೆಂಟ್ ಇವತ್ತು ಆಚೆಗೆ ತೆಗಿತೀನಿ. ಬೆಣ್ಣೆ ಮಾಡಕ್ ಕಲ್ತಿಲ್ಲ ಅಂದ್ರೆ ಎಣ್ಣೆ ಅಲ್ಲ, ಇದ್ರ ತುಂಬಾ ಬೆಣ್ಣೆ ಮಾಡ್ಲೇಬೇಕು ನಾನು. ಇದೇ ನನ್ನ ಶಪಥ. ಬೆಣ್ಣೆ ಅಲ್ಲ ಮಂಜುಗಡ್ಡೆ ಏನೋ ಸಿಗ್ತಾ ಇಲ್ಲ, ಬರೀ ನೊರೆ ಸಿಗ್ತೈತೆ. ನಾನೇ ವಿಷ ಕುಡಿಲಿ. ಪ್ರಪಂಚದಲ್ಲಿ ಯಾರು ಇಷ್ಟು ಬೆಣ್ಣೆ ತೆಗಿಯಕ್ ಸಾಧ್ಯನೇ ಇಲ್ಲ. ಪಾಪ ಅವನು ಕಣ್ಣು ಕಾಣಿಸಲ್ಲ ಅಂತ ಫ್ರೆಂಡ್ಸ್. ಮನೆ ತನಕ ಯಾರಾದ್ರೂ ಬಂದ್ರೆ ಮಾತಾಡ್ಸಕ್ಕಾಗಲ್ಲ. ನಮ್ ಟಾಮು ಕಿವಿನಲ್ಲೇ ಸೀಕ್ರೆಟ್ ಹೇಳ್ತಾವನೆ. ಹಂಗೆ ನೀರ್ಗೆ ಸ್ವಲ್ಪ ಅಜ್ಜು ಒಳ್ಕೊಳ್ಳಿರೋ ಮಳೆ ನೀರ್ಗೆ 1-2 ತಿಂತೀನಿ ಅಷ್ಟೇ. ನನ್ ಮಗುಲ್ಲ ದೊಡ್ಡ ಕಟ್ಟೆನೆ ಅನ್ಕೊಡಿ, 1/4 ಪೀಸ್ ತಿನ್ಬಿಡ್ತೀನಿ ಅಷ್ಟೇ ಫ್ರೆಂಡ್ಸ್. ತಿನ್ನಲ್ಲ. ಯಾಕ್ರಿ ಪದೇ ಅಂಗಡಿಗೆ ಹೋಗ್ತೀರಾ? ಶೀತ ಆಗಲ್ವಾ? ನಾನು ಒಂದ್ಸಲ ಮನ್ಸ್ ಮಾಡಿದ್ರೆ ನನ್ ಮಾತ್ ನಾನೇ ಕೇಳಲ್ಲ. ಬಿಡ್ಸ್ಕೊಡಪ್ಪಿ, ಅಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಮಾರ್ಕೊ ಬರ್ತೀನಿ. ದೇವರಣೆ ಸೊಪ್ಪು ಮಾರೋರೆಲ್ಲ ಬಿಲ್ಡಿಂಗ್ ಕಟ್ಟವ್ರೆ. ಮಿಂಚುಳ ತಲೆ ಕೆಟ್ಟೋಳು. ಒಂದೊಂದ್ಸತಿ ಒಂದೊಂದರ ಕರಿತಾಳೆ. ಸೈಡ್ಗೆ ನಾನೇ ಕುತ್ಕೋತೀನಿ, ತಿನ್ಬಿಡು. ನಾನೇ ಬರ್ತೀನಿ ಅಂದ್ರೆ ಅದೇನ್ ಗಂಡನ ಮಿಲಿಟರಿ ಆಫೀಸರ? ತಾವ್ ಹೇಳಿ, ಯಾರು ಜಾಸ್ತಿ ಜಗಳ ಮಾಡ್ತಾರ ಮನೇಲಿ? ಟಾಮಿಗೆ ಒಂದು ಚಿಕ್ಕದಾಗ ಬೆಡ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಹೆಂಡತಿಗೆ ಮಾತ್ ನಿಲ್ಸ್ಬಿಡಪ್ಪ ದೇವ್ರೆ ಅಂತ ಕೇಳ್ಕೊಂಡಿರ್ತೀಯ. 3 ಪದ ಬಿಟ್ಟು ಇನ್ನೇನ್ ಮಾತಾಡಲ್ಲ ಫ್ರೆಂಡ್ಸ್. ಇವತ್ತಿನ ನಮ್ಮ ಲೆಗ್ ಪೀಸ್ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಕೇಳಿಸ್ತಿದ್ಯಾ ವಾಯ್ಸು? ನೋಡಿ ಇಲ್ಲಿ 5:15 ಮೇಲೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಮಳೆ ಗಾಳಿ ಫುಲ್. ಇವತ್ತು ಕರೆಂಟ್ ಹೋಗುತ್ತೆ. ವ್ಲಾಗ್ ಹೆಂಗ್ ಹೋಗುತ್ತಾ ಗೊತ್ತಿಲ್ಲ. ಇವತ್ತಿನ ವ್ಲಾಗ್ ಅಲ್ಲಿ ತುಂಬಾ ದಿನದಿಂದ ಕೇಳ್ತಿದ್ರಲ್ಲ, ಫುಲ್ ಡೇ ಶಿವಣ್ಣಗೆ ಫುಲ್ ಮರ್ಯಾದೆ ಕೊಟ್ಟು ಮಾತಾಡ್ಸಿ ಅಂತ. ನಾನು ಡೈಲಿ ಮಾಡ್ತಿರೋದೇ ಅದೇ ಕೆಲಸ ಫ್ರೆಂಡ್ಸ್. ಅಂದ್ರೆ ನನ್ನ ಭಾಷೆ, ನನ್ನ ವಾಯ್ಸ್ ಜೋರ್ ಇರೋದ್ರಿಂದ ನಾನು ಮರ್ಯಾದೆ ಕೊಡದೆ ಮಾತಾಡ್ತೀನಿ ಅಂತ ಕೆಲವ್ರಿಗೆ ಅನಿಸ್ತಾ ಇದೆ. ನನ್ನ ವಾಯ್ಸ್ ಇರೋದೇ ಹಂಗೆ. ಹಂಗಾಗಿ ಇವತ್ತು ಫುಲ್ ಮರ್ಯಾದೆ ಕೊಟ್ಟು ಮಾತಾಡ್ತೀನಿ. ಕೊಡೋ ಮರ್ಯಾದಕ್ಕಿಂತ ಜಾಸ್ತಿ ಇನ್ನೂ 10% ಸೇರಿಸಿ ಕೊಡೋಣ ಅಂತಿದ್ದೀನಿ. ನೋಡೋಣ. ಕರೆಂಟ್ ಹೋಗ್ಲಿಲ್ಲ ಅಂದ್ರೆ ಬಚಾವಾದೆ. ಅಡುಗೆ ಮಾಡಬೇಕು. ಕರೆಂಟ್ ಹೋದ್ರೆ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ ಏನೇನೋ ಅನ್ಕೊಂಡಿದ್ದೀನಿ. ಮತ್ತೆ ನೆನ್ನೆ ವಿಡಿಯೋ ನೋಡಿ ತುಂಬಾ ಜನ ಸಪೋರ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಒಂದು ಸಮಾಧಾನ ಆಯ್ತು, ಹೆಂಗಪ್ಪ ಈ ವಿಡಿಯೋ ಮಾಡೋದು ಅಂತೆಲ್ಲ. ಫೈನಲಿ ಮಾಡಿ ಮುಗಿಸ್ದೆ. ಮತ್ತೆ ಇನ್ನೊಂದು ರಿಕ್ವೆಸ್ಟ್ ಮಾಡಿದ್ದೀನಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಇನ್ಯಾರು ನನ್ನ ಫ್ಯಾಮಿಲಿ ನನ್ನ ತಂದೆ ತಾಯಿ ಬಗ್ಗೆ ಕೇಳಲ್ಲ ಅನ್ಕೊಂಡಿದ್ದೀನಿ. ದಯವಿಟ್ಟು ಇನ್ಮೇಲೇನು ಕೇಳಬೇಡಿ. ಅವರು ನನಗೆ ಎಲ್ಲನೂ ಶಿವನೇನೆ. ಹಂಗಾಗಿ ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀವಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲಂತ ಕ್ಲಿಕ್ ಮಾಡಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗಿ ಬಂದೆ ನಾನು. ಈಗ ಇನ್ನೇನು ವ್ಲಾಗ್ ಸ್ಟಾರ್ಟ್ ಮಾಡೋಣ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಅನ್ನೋಷ್ಟು ಮಳೆ ಸ್ಟಾರ್ಟ್ ಆಗೈತೆ. ನನ್ನ ವಾಯ್ಸು ಕೇಳಿಸ್ತೈತಲ್ಲ ಗೊತ್ತಿಲ್ಲ ನಿಮಗೆ. ಶಿವ ಇನ್ನು ಆ ಕಡೆ ಎಲ್ಲ ರೂಮಲ್ಲಿ ಇರಬೇಕು. ಶಿವ ಬಂದಮೇಲೆ ಶಿವಾಗ ಹೇಳಲ್ಲ ನಾನು ಈ ಥರ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ ಅಂತ. ಅಂದರೆ ಕೇಳ್ಬಿಟ್ಟು ಕೊಡೋಕ್ಕಾಗುತ್ತಾ ಫ್ರೆಂಡ್ಸ್? ನಾನು ಇವತ್ತು ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ ತಗೋ, ಮರ್ಯಾದೆ ಕೊಡ್ತಾ ಇದ್ದೀನಿ ತಗೋ ಅಂತ ಕೇಳೋಕ್ಕಾಗಲ್ಲ. ಹಂಗಾಗಿ ನನ್ನ ಪಾಡ್ದು ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಹೆಂಗೆ ರಿಯಾಕ್ಟ್ ಮಾಡ್ತೈತೆ ನೋಡೋಣ. ಅಂತ ಕರೀರಿ ಅಂತ ಹೇಳಿದ್ರೆ ನಂಗೆ ನಿಜವಾಗ್ಲೂ ನಾಚಿಕೆ ಆಗ್ತೈತೆ. ನನ್ನ ಲೈಫಲ್ಲಿ ಆ ಥರ ಕರಿಯೋದೇ ಇಲ್ಲ ಶಿವನ್ ಅಂದ್ಕೊಂಡಿದ್ದೆ. ಲವ್ ಮ್ಯಾರೇಜಲ್ಲಿ ಅದು ಇದು ಏನು ಅಂದರೆ ಅದೆಲ್ಲ ಇರಲ್ಲ ಅಂದ್ಕೊಳ್ತೀನಿ. ನಾನಂತ ಆ ಥರ ಕರೆಯೋದೇ ಇಲ್ಲ. ಫೈನಲಿ ನಿಮ್ಮಿಂದ ಕರಿತಾ ಇದ್ದೀನಿ. ನೋಡೋಣ ಫ್ರೆಂಡ್ಸ್ ಶಿವ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಬರಲಿ. ಏನಾದರೂ ಬಜ್ಜಿ ಬೋಂಡೆ ಏನಾದರೂ ಮಾಡೋಣ, ಮಳೆ ಆಗ್ತಿದೆ ಅಂತ ಅನ್ನಿಸ್ತಿದೆ. ಆದರೆ ಬೇಡ, ಇತ್ತೀಚೆಗೆ ಬಜ್ಜಿ ಬೋಂಡೆ ಎಲ್ಲ ಜಾಸ್ತಿ ತಿಂತಾ ಇದ್ದೀವಿ ಅಂದ್ಬಿಟ್ಟು ಅವಾಯ್ಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನೀವು ಹೇಳಿದ್ರಿ ತುಂಬ ಜನ ಹೋಟೆಲ್ ಫುಡ್ ಜಾಸ್ತಿ ತಿಂತಾ ಇದ್ದೀರಾ ಇತ್ತೀಚೆಗೆ ಅಂತ. ಓಕೆ ಫ್ರೆಂಡ್ಸ್, ಇನ್ಮೇಲೆ ಅವಾಯ್ಡ್ ಮಾಡ್ಕೊಳ್ತೀವಿ. ಅವಾಯ್ಡ್ ಮಾಡ್ಕೊಳ್ಳೇಬೇಕು, ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಗುಂಡಮ್ಮ ಹೋಗಿ ಇನ್ನ ಡಬಲ್ ಗುಂಡಮ್ಮ ಆಗ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ನಮ್ಮ ಟಾಮು ಈಗ ತಾನೇ ಜಂಪ್ ಮಾಡ್ಕೊಂಡು ಮಳೆಯಲ್ಲಿ ನೆನ್ಕೊಂಡು ಹೋದ. ಆಯ್ತಾ? ಅಲ್ದಿದ್ದಾಯ್ತಾ ಬೆಳಗಿಂದ? ಈಗ ಬಂದಾರೆ ಫ್ರೆಂಡ್ಸ್. ಬೆಳಗ್ಗೆಯಿಂದ ಅಡ್ರೆಸ್ ಇಲ್ಲ, ಎಲ್ಲೋಗಿದ್ನೋ? ಮಳೆ ಬೇಕು ಅಂತೀವಿ, ಬಂದ್ರೆ ಈ ತರ ಜಡಿ ಇಟ್ಕೊಳ್ಳುತ್ತೆ. ಕಷ್ಟ ಫ್ರೆಂಡ್ಸ್. ಹೆಂಗಿದ್ರು ಜೀವನ ನೋಡಿ. ಆ ಜಾಗ ಈ ತರ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕೆರೆ ಆಗ್ತೈತಲ್ಲಿ. ಶಿವ ಅಂತೂ ಜಾರ್ಕೊಂಡು ಓಡಾಡ್ತೈತಲ್ಲಿ. ಬಿದ್ದು ಯಾವಾಗ 27 ಅಲ್ಲೂ ಉದುರ್ಸ್ಕೊಳ್ತೈತೋ ಗೊತ್ತಿಲ್ಲ. ಹಂಗೆ ಹೇಳ್ತಾ ಇದ್ದೀನಿ. ನಾನೇ ಉದುರ್ಸ್ಕೊಳ್ತೀನೋ ಏನೋ ಬರೋ ಅಲ್ಲೆಲ್ಲ ಬಿದ್ದು. ಫ್ರೆಂಡ್ಸ್, ಇವತ್ತು ನಾನೊಂದು ಪ್ರಯೋಗ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಪ್ರಯೋಗ ಅಲ್ಲ, ಇದು ಎಲ್ಲ ಹೆಣ್ಮಕ್ಳು ಮಾಡ್ತಾರೆ, ಕಲಿತಾರೆ. ನಾನಿದೆ ಫಸ್ಟ್ ಟೈಮ್ ಮಾಡ್ತಿರೋದು. ಹಾಲು ತರೋದು ನೋಡ್ಬಿಟ್ಟು ತುಂಬಾ ಜನ ಹೇಳಿದ್ರಲ್ಲ ಮನೇಲಿ ಮೊಸರು ಮಾಡ್ಕೊಳ್ಳಿ, ತುಪ್ಪ ಮಾಡ್ಕೊಳ್ಳಿ ಅಂತ. ನನ್ಗೆ ಹೇಳ್ಬೇಕಂದ್ರೆ ಇದುವರೆಗೂ ನಾನು ಬೆಣ್ಣೆ ಮಾಡ್ಲಿಲ್ಲ. ಹೆಂಗ್ ಬರ್ತೈತೆ ಅಂತ ಇನ್ನು ಹೇಳ್ಬೇಕಂದ್ರೆ ಬೆಣ್ಣೆನ ವಿಡಿಯೋದಲ್ಲಿ ನೋಡಿರೋದು ಅಷ್ಟೇ. ಡೈರೆಕ್ಟ್ ಆಗಿ ಹೆಂಗಿರ್ತೈತೆ ಅಂತ ನೋಡ್ಲಿಲ್ಲ ನಾನು. ತುಪ್ಪನೇ ಡೈರೆಕ್ಟ್ ಆಗಿ ನೋಡಿರೋದು. ಹಂಗಾಗಿ ಮೊಸರು ಎಪ್ಪಾಕಿಟ್ಟಿದ್ದೀನಿ ಒಂದ್ ಸ್ವಲ್ಪ. ಮೊಟ್ಟ ಮೊದಲ ಬಾರಿಗೆ ನಾವು ಬೆಣ್ಣೆ ಮಾಡ್ತಾ ಇದ್ದೀವಿ. ಎಷ್ಟು ದೊಡ್ಡ ಪಾತ್ರೆಯಲ್ಲಿ ಎಪ್ಪಾಕಿದ್ದೀನಿ ಅಂದ್ರೆ ಚಿಕ್ಕ ಚಂಬಲ್ ಎಪ್ಪಾಕಿದ್ದೀನಿ. ಅಂದ್ರೆ ಮೊದಲು ಚಿಕ್ಕ ಪಾತ್ರೆಯಲ್ಲಿ ಮಾಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಗಟ್ಟಿಯಾಗಿ ಬಂದೈತೆ ಕೆನೆ ಎಲ್ಲ. ಇದನ್ನ ಏನ್ ಮಾಡ್ತೀನಿ ಅಂದ್ರೆ, ಗೊತ್ತಿರೋರ್ನೆಲ್ಲ ಕೇಳಿದೆ, ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ತಾ ಇದ್ರು ಬೆಣ್ಣೆಲ್ಲ ಮೇಲೆ ತೇಲಿ ಬತ್ತಿದೆ, ಸೈಡ್ಗೆ ಎತ್ಕೋಬೋದು ಅಂತ ಹೇಳಿದ್ರು. ನನಗೆ ಅದೇ ಈಸಿ ಅನಿಸ್ತೈತೆ. ಕರೆಕ್ಟ್ ಡಮರ್ ಆಗೋಷ್ಟಲ್ಲಿ ಅಷ್ಟರಲ್ಲಿ ಮಿಕ್ಸಿಲೇ ಮಾಡ್ಕೊಳ್ತೀನಿ. ನೋಡೋಣ ಹೆಂಗ್ ಬರ್ತೈತೋ ಏನೋ. ಮೊದಲನೇ ಸಲ ಈಗ ಅಂದ್ಬಿಟ್ಟು ಇಷ್ಟರಲ್ಲೇ ಮಾಡ್ತಾ ಇದ್ದೀನಿ. ಆಮೇಲೆ ಹೋಗ್ತಾ 1 ಲೀಟ್ರ್ 2 ಲೀಟ್ರ್ 10 ಲೀಟ್ರ್ ತನಕ ಬೇಡ. 1 ಲೀಟ್ರ್ ಹಾಲಲ್ಲಿ ಮಾಡ್ಕೊಂಡ್ರೆ ಸಾಕು. ನಾವಿಬ್ರೆಲ್ಲ ಇರೋದು. ಹಂಗಾಗಿ ಚೆನ್ನಾಗಿ ಬಂತು ಅಂದ್ರೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹಾಲು ತಗೊಂಡು ಮಾಡಕ್ ಟ್ರೈ ಮಾಡ್ತೀನಿ. ಚೆನ್ನಾಗಿ ಬಂದಿಲ್ಲ ಅಂದ್ರೆ ಇವತ್ತಿಗೆ ದೊಡ್ಡ ನಮಸ್ಕಾರ ಹಾಕ್ಬಿಟ್ಟು ಸುಮ್ಮನೆ ಆಗ್ತೀನಿ ಅಷ್ಟೇ. ಬನ್ನಿ ಫ್ರೆಂಡ್ಸ್, ಗುಡ್ ನೈಟ್ ಹಾಕ್ಬಿಟ್ಟಿದೆ. ಸೊಳ್ಳೆಗಳೆಲ್ಲ
ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಲಿ ಅಂತ. ಅದೇನಂದ್ರೆ 2 ದಿನದ ಹಿಂದೆಯಿಂದಲೂ ಕೆನೆ, ಹಾಲಿನ ಕೆನೆ ಎತ್ತಿ ಇಟ್ಟಿದ್ದೆ. ರಾತ್ರಿ ಹಾಲ್ನ ಕಾಯಿಸಿ ಬೆಚ್ಚಗಾದ್ಮೇಲೆ ಎತ್ತಿಟ್ಟಿರೋ ಕೆನೆನೂ ಹಾಕಿ ಹಾಲಿಗೆ ಸ್ವಲ್ಪ ಎಪ್ಪು ಹಾಕಿದ್ದೆ. ಹಂಗಾಗಿ ನೋಡಿ ಬೀಳ್ತಾನೆ ಇಲ್ಲ, ಗಟ್ಟಿಯಾಗೈತೆ. ಇವಾಗ ಎಲ್ಲಾನು ಹಾಕಿ ಮಿಕ್ಸ್ಗೆ ರುಬ್ಬಿ ನನ್ನಲ್ಲಿರೋ ಟ್ಯಾಲೆಂಟ್ ಇವತ್ತು ಆಚೆಗೆ ತೆಗಿತೀನಿ. ಏನೇನೋ ಮಾಡ್ತೀನಿ, ಬೆಣ್ಣೆ ಮಾಡಕ್ ಬರಲ್ವಾ? ಬೆಣ್ಣೆ ಮಾಡೋದು ಕಲ್ತಿಲ್ಲ ಅಂದ್ರೆ ನಾನೊಬ್ಳು ಎಣ್ಣೆ ಅಲ್ಲ, ಬೆಣ್ಣೆ ಮಾಡಕ್ ಕಲ್ತಿಲ್ಲ ಅಂದ್ರೆ ಎಣ್ಣೆ ಅಲ್ಲ. ಸೂಪರ್ ಅಲ್ಲ? ಮೇಲ್ಗಡೆ ಅದೇ ಐಸ್ ಆಗ್ತಿತ್ತಲ್ಲ ಫ್ರೆಂಡ್ಸ್, ಐಸ್ ಗಡ್ಡೆ ಆಗ್ತಿತ್ತಲ್ಲ, ಅಲ್ಲಿಗೆ ಬಿಟ್ಟಿದ್ದೆ. ಇದು ಐಸ್ ಆಗ್ಬಿಟ್ಟೈತೆ ನಿಜ ಫ್ರೆಂಡ್ಸ್. ಈ ಕೆನೆ ಆಲ್ಮೇಲೆ ಕೆನೆ ಅಂದ್ರೆ ನನ್ನ ಫೇವ್ರೆಟ್. ತಿಂದಾಕ್ಬಿಡ್ತಿದ್ದೆ ಚೆನ್ನಾಗಿ. ನೀವ್ ಹೇಳಿದ್ರಲ್ಲ ಬೆಣ್ಣೆ ಮಾಡ್ಕೋಬೋದು ಮನೇಲಿ, ಅದು ನಮ್ಗೆ ಹೆಲ್ಪ್ ಆಗ್ತಿದೆ, ಆರೋಗ್ಯಕ್ಕೂ ಒಳ್ಳೇದು ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ಯಾವತ್ತ ಹೊಟ್ಟೆ ಒಳಗೆ ಸ್ವಾಹ ಆಗಿರೋದು. ಒಂದು ವಾರದಿಂದ ಹಾಲು ಕುಡಿಯೋ ಅಭ್ಯಾಸ ಮಾಡ್ಕೊಂಡಿದ್ವಲ್ಲ, ಕೆನೆನೆಲ್ಲ ಶಿವಾಗೆ ತಿನ್ನಿಸ್ತಾ ಇದ್ದೆ ನಾನು, ಎತ್ತಿ ಶಕ್ತಿ ಬರ್ತೈತೆ ಅಂತ. ನೋಡಿ ಫ್ರೆಂಡ್ಸ್, ಇದು ಅಳತೆಗೆ ಇಟ್ಕೊಂಡಿದ್ದೀನಿ. ಇದ್ರ ತುಂಬಾ ಬೆಣ್ಣೆ ಮಾಡ್ಲೇಬೇಕು ನಾನು, ಇದೇ ನನ್ನ ಶಪಥ. ನೀರ್ ಹಾಕಿ ರುಬ್ಕೊಳ್ಳೋದು. ಹಾಲು ಮೊಸರು ಸ್ಮೆಲ್ ನೋಡ್ಬಾರ್ದು. ಯಾರಾದ್ರು ದೊಡ್ಡವ್ರ ವಿಡಿಯೋ ನೋಡ್ತಾ ಇರೋ ಹೋಗಿತಾರೆ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಇದೊಂದು ಕೆಟ್ಟ ಅಭ್ಯಾಸ ನನಗೆ. ಏನಾದ್ರೂ ಆಗ್ಲಿ ಸ್ಮೆಲ್ ನೋಡೋದು. ಆಚೆ ಬರ್ದೈತಂಗ್ ರುಬ್ಕೋಬೇಕು. ಆಚೆ ಬರ್ತೈತಲ್ಲ. ಇದೇನೋ ಗಟ್ಟಿ ಗಟ್ಟಿ ಬಂದೈತೆ. ಬೆಣ್ಣೆನ ಏನೋ ಗೊತ್ತಾಗ್ತಾ ಇಲ್ಲ. ಬೆಣ್ಣೆ ಅಲ್ಲ, ಮಂಜುಗಡ್ಡೆ. ಇನ್ನೊಂದು ಸ್ವಲ್ಪ ರುಬ್ಬೋಣ. ಬೆಣ್ಣೆನೂ ಬತ್ತಲ್ಲ, ಏನು ಬತ್ತಲ್ಲ ಫ್ರೆಂಡ್ಸ್. ಅಂದ್ರೆ ನಾನು ವಿಡಿಯೋದಲ್ಲಿ ನೋಡ್ದೆ, ಬೆಣ್ಣೆ ಮಜ್ಜಿಗೆ ಕಡಿತಾರೆ, ಇಷ್ಟಿಷ್ಟಪ್ಪ ಗಡ್ಡೆ 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 ಬತ್ತೈತೆ. ಇಲ್ಲಿ ಏನು ಬತ್ತಾ ಇಲ್ಲ, ಬರೀ ಮಜ್ಜಿಗೆ ಆಗೈತೆ ಅಷ್ಟೇ, ಗಡ್ಡೆ ಗಡ್ಡೆ ಬತ್ತಾ ಇಲ್ಲ. ಇನ್ನೂ ಸ್ವಲ್ಪ ರುಬ್ತೀನಿ ನೋಡೋಣ. ಬೆಣ್ಣೆ ಬರ್ತಾ ಇಲ್ಲ ಫ್ರೆಂಡ್ಸ್, ಹಂಗೆ ಐತೆ. ಕೈಯಲ್ಲಿ ಎತ್ತಿ ನೋಡ್ತೀನಿ, ಅಂದ್ರೆ ಕಡ್ದಿದ್ದಾದ್ಮೇಲೆ ಕೈಯಲ್ಲಿ ಎತ್ತಿದ್ರೆ ಸಿಗ್ತೈತೆ. ನಾನು ಹಂಗೆ ಮಾಡ್ತೀನಿ ಈಗ. ಏನು ಸಿಗ್ತಾ ಇಲ್ಲ, ಬರೀ ನೊರೆ ಸಿಗ್ತೈತೆ. ಅಂದ್ರೆ ಈ ನೊರೆನೆ ಬೆಣ್ಣೆನಾ? ಅದನ್ನ ನೋಡ್ತೀನಿ ಈಗ. ಈ ನೊರೆ ಬೆಣ್ಣೆ ಇರ್ಬೋದೇನೋ ಹಂಗಾದ್ರೆ. ಏನು ಸಿಗ್ತಾ ಇಲ್ಲ, ಎಷ್ಟು ರುಬ್ಬಿದ್ರು ಬೆಣ್ಣೆನೆ ಬರ್ತಾ ಇಲ್ಲ. ಈ ನೊರೆನೆ ಬೆಣ್ಣೆ ಅನ್ಕೊಳ್ತೀನಿ ನಾನು. ಇದೇ ಬೆಣ್ಣೆ ಆಗ್ತೈತೇನೋ ಸೈಡ್ಗೆ ಎತ್ತಿಟ್ರೆ, ಯಾಕಂದ್ರೆ ಬೆಣ್ಣೆ ಕಲರೇ ಬಂದೈತೆ ನೊರೆ ಎಲ್ಲ. ಸರಿ, ಇನ್ನೊಂದ್ ಸ್ವಲ್ಪ ರುಬ್ತೀನಿ ಫ್ರೆಂಡ್ಸ್. ಒಂದ್ ಸ್ವಲ್ಪ ನೊರೆ ಎಲ್ಲ ಒಂದ್ ಸ್ವಲ್ಪ ಗಟ್ಟಿ ಆಗ್ತೈತೆ ಫ್ರೆಂಡ್ಸ್. ಇದೇ ಇರ್ಬೇಕು. ಬಂದೆ ಬೆಣ್ಣೆ ಹತ್ರಕ್ಕೆ ಬಂದೆ ಫ್ರೆಂಡ್ಸ್. ಈಗ ಒಂದ್ ಬಟ್ಟೆ ಮುಚ್ಕೊಂಡು ರುಬ್ತಾ ಇರ್ತೀನಿ ಇವತ್ತು. 10 ಗಂಟೆ ರಾತ್ರಿ ಆದ್ರೂ ಪರವಾಗಿಲ್ಲ, 1 ಸ್ಪೂನ್ ಆದ್ರೂ ಬೆಣ್ಣೆ ಬರ್ಲೇಬೇಕು ಇವತ್ತು. ನನ್ನ ಕಷ್ಟಕ್ಕೆ ಪ್ರತಿಫಲ ಸಿಗ್ಲೇಬೇಕು. ಓ ಸಾರಿ, ಮರ್ಯಾದಿ. ವಾಸನೆನಾ? ಕೋಳಿ ಸತ್ತೋಗೈತೆ ಮನೆ ಒಳಗೆ. ನಾನು ಯಾಕೆ ವಿಷ ಕುಡಿಲಿ? ಓ ಸಾರಿ, ಮರ್ಯಾದೆ. ಮಜ್ಜಿಗೆ ಕಡಿತಾ ಇದ್ದೀನಿ, ಬೆಣ್ಣೆ ತೆಗಿತಾ ಇದ್ದೀನಿ ಗಂಡನ್ಗೋಸ್ಕರ. ನಮ್ ಫ್ರೆಂಡ್ಸ್ ಹತ್ರ ಆಮೇಲೆ ಮಾತುಕತೆ ಸ್ಟಾರ್ಟ್ ಮಾಡ್ತೀನಿ. ನಾನು ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಎತ್ಕೊಂಡು ನಿನ್ ಫೋನ್ ಯಾರಿಗೆ ಬೇಕು? ಎಲ್ಲೋಗ್ತಿದೀಯ? ರಾತ್ರಿ ಹೊತ್ತು ಹಾಲು ಕುಡಿತೀಯಾ? ಮರ್ಯಾದೆ. ಏನಂದ್ರೆ ನನಗೂ ಟೀ ತಗೋ ಬನ್ನಿ. ಏನಂದ್ರೆ
ಬೆಳಗ್ಗೆಂತ ಮಲಗಿದ್ದು ಎರಡು ಸತಿ ಹೋಟ್ಲ ತಿನ್ಕೊಂಡ್ ಬಂದಿದ್ದು. ಓ ಬೆಣ್ಣೆ ಬರ್ತಾ ಐತೆ ಫ್ರೆಂಡ್ಸ್, ನಿಜವಾಗ್ಲು ಅದಕ್ಕೆ ಹೇಳೋದು ತಾಳ್ಮೆ ಇರ್ಬೇಕು ಅಂತ. ನಿಜ ಬರ್ತಾ ಐತೆ. ಯೆಲ್ಲೋ ಕಲರ್ ಆಗ್ಬಿಟ್ಟು ನೊರೆ ಎಲ್ಲ ಯೆಲ್ಲೋ ಕಲರ್ ಆಗ್ಬಿಟ್ಟು ಒಂದ್ ಸೈಡ್ ಬಂದೈತೆ. ತೋರಿಸ್ತೀನಿ ರೀ ನೋಡಿ, ಇದೇ ಬೆಣ್ಣೆ. ಆಮೇಲೆ ತೋರಿಸ್ತೀನಿ, ಇನ್ನೊಂದ್ ಸ್ವಲ್ಪ ಎಲ್ಲ ಕಡಿತೀನಿ. ಅದೇ ಫ್ರೆಂಡ್ಸ್, ಹಿಂಗೆ 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 ಮಾಡ್ತೀವಲ್ಲ, ಏನಂತಾರ ಅದನ್ನ, ಕಡಿಯೋಕೋಲೆ ಅಂತಾರೆ. ಅದಿತ್ತಿದ್ರೆ ಸೂಪರ್ ಆಗಿ ಬರ್ತಿತ್ತು. ನಾನು ರೀಲ್ಸ್ ಎಲ್ಲ ಮಾಡ್ಬೋದಿತ್ತು, ಬೆಣ್ಣೆ ಕಡಿಯೋದನ್ನ. ಇದ್ರೆ ಚೆನ್ನಾಗಿರ್ತಾಯಿತ್ತು, ಆದ್ರೆ ಇಲ್ಲಿಲ್ಲ. ಪರವಾಗಿಲ್ಲ, ಮಿಕ್ಸಿನೂ ವರ್ಕ್ ಆಗ್ತೈತೆ, ಆದ್ರೆ ಸ್ವಲ್ಪ ಟೈಮ್ ತಗೊಳ್ತೈತೆ. ಆದ್ರೆ ಎಲ್ಲ ಸುರಿತೈತೆ ಫ್ರೆಂಡ್ಸ್ ಮಿಕ್ಸಿಂದ, ಅದೊಂದೇ ಬೇಜಾರು. ನಿಜ ಬೇಜಾರಾಗ್ತೈತೆ ಫ್ರೆಂಡ್ಸ್. ಆಗ್ಲೇ ಗಡ್ಡೆ ಗಡ್ಡೆ ಬಂದಿತ್ತು ಯೆಲ್ಲೋ ಕಲರ್ ಇಷ್ಟು. ನಾನು ಇನ್ನೊಂದ್ ಸ್ವಲ್ಪ ಕಡಿಯೋಣ, ಅದ್ರೊಳಗೆ ಎಲ್ಲ ಜಾಯ್ನ್ ಆಗ್ತೈತೆ ಇರೋ ಬರೋ ಬೆಣ್ಣೆ ಎಲ್ಲ ಅನ್ಕೊಂಡ್ರೆ, ಇವಾಗ ನೋಡಿದ್ರೆ ಇಲ್ಲ, ಎಲ್ಲ ಕರ್ಗೋಗೈತೆ. ಸ್ವಲ್ಪ ನೊರೆ ಬಂದೈತೆ, ಅದನ್ನೇ ಅದು ನೊರೆನೇ ಎತ್ತಿಕೋತೀನಿ, ಇಲ್ಲಂದ್ರೆ ಅದನ್ನು ಎಲ್ಲ ಕರ್ಗೋಗ್ತೈತೆ. ನೋಡಿ ಇದೇ ಬೆಣ್ಣೆ ಅಲ್ಲ, ಆದ್ರೆ ಬೆಣ್ಣೆ ಗಟ್ಟಿ ಆಗ್ಬೇಕು. ಇದ್ಯಾಕೆ ಒಂದ್ ಸ್ವಲ್ಪ ನೀರ್ ಆಗ್ತೈತೆ ಗೊತ್ತಾಗ್ತಿಲ್ಲ. ನನಗೆ ಅನಿಸಿದ ಪ್ರಕಾರ ನೀರ್ ಸ್ವಲ್ಪ ಹಾಕೊಂಡು ರುಬ್ಬೇಕು ಅನಿಸ್ತೈತೆ ಫ್ರೆಂಡ್ಸ್. ನೀರ್ ಸ್ವಲ್ಪ ಜಾಸ್ತಿ ಇದ್ರೆ ಬೆಣ್ಣೆ ಎಲ್ಲ ಸಪ್ರೇಟ್ ಆಗ್ತೈತೆ, ಇಲ್ಲಾಂದ್ರೆ ಗಟ್ಟಿ ಮೊಸರು ರುಬ್ಬಕ್ ಹೋದ್ರೆ ಮೊಸರೊಳಗೆಲ್ಲ ಮಿಕ್ಸ್ ಆಗ್ತೈತೆ ಅಂತ ನನ್ಗೆ ಅನಿಸ್ತೈತೆ. ಈಗ ಮನೆಯೆಲ್ಲ ಮೊಸರು ಸ್ಮೆಲ್ ಬಂದ್ಬಿಡ್ತು, ಇಲ್ಲೆಲ್ಲ ಸುರ್ದಿ. ನೊರೆನ ಎತ್ಕೊಂಡು ಹಿಂಗ್ ಮಾಡ್ತಾ ಇದ್ರೆ ಅದೇ ಬೆಣ್ಣೆ ಆಗೋದು. ಫೈನಲಿ ನನ್ನ ವಿಡಿಯೋದಲ್ಲಿ ಬೆಣ್ಣೆ ಹೆಂಗಿರ್ತೈತೋ ಹಂಗೆ ಆಯ್ತು. ನನ್ನ ಯೋಗ್ಯತೆಗೆ 1 ಅವರ್ ಕಷ್ಟಪಟ್ಟು 1 ಸ್ಪೂನ್ ಅಷ್ಟು ಬೆಣ್ಣೆ ತೆಗ್ದಿದ್ದೀನಿ. 1 ಸ್ಪೂನ್ ಅಷ್ಟು ಬೆಣ್ಣೆ ತೆಗ್ದಿದ್ದೀನಿ. ಈ ಸಾಹಸಕ್ಕೆ ಅವಾರ್ಡ್ ಕೊಡ್ಬೇಕು. ಸ್ಪೂನ್ ಬಿಡ್ತೀನಿ. ಫ್ರೆಂಡ್ಸ್, ಇದು ಈಗ ತಂದಿರೋ ಹಾಲು ಕಾಯಿಸ್ಬಿಟ್ಟು ಆಮೇಲೆ ಅದನ್ನ ನೋಡೋಣ. ಮಜ್ಜಿಗೆ ಹಿಂಗೆ ಬಂತು ನೋಡಿ. ಬೆಣ್ಣೆ ಎಷ್ಟು ಬೆಣ್ಣೆ ತೆಗ್ದಿದ್ದೀನಿ ನೋಡಿ. ಪ್ರಪಂಚದಲ್ಲಿ ಯಾರು ಇಷ್ಟು ಬೆಣ್ಣೆ ತೆಗಿಯಕ್ಕೆ ಸಾಧ್ಯನೇ ಇಲ್ಲ ನೋಡಿ. 1/4 ಲೀಟ್ರ್ ಹಾಲಿಗೆ ಇಷ್ಟು ಬೆಣ್ಣೆ ಬಂದೈತೆ ಫ್ರೆಂಡ್ಸ್. ಪರವಾಗಿಲ್ಲ ಅಲ್ಲ, ಇಟ್ಸ್ ಓಕೆ. ಇಲ್ಲಿ ನೋಡಿ, 1/4 ಲೀಟ್ರ್ ಹಾಲಿಗೆ ಎಷ್ಟು ಸುರ್ದಿ ಹೋಗೈತೆ. ಮಿಕ್ಸಿಲಿ ರುಬ್ಬಕ್ಕೆ ಹೋಗಿ ಮಿಕ್ಸಿ ಎಲ್ಲ ಹಾಳಾಯ್ತು. ತಗೊಳ್ರಿ, ಏನು ಅಂದ್ರೆ ಹೊಟ್ಟೆ ತುಂಬ ಕುಡೀರಿ. ಉಪ್ಪು ಹಾಕ್ದಿರ ಮಜ್ಜಿಗೆ? ಉಪ್ಪು ಹಾಕ್ಬೇಕಾ? ಇರೋ ಹಾಕ್ತೀನಿ. ಮಜ್ಜಿಗೆ ಚೆನ್ನಾಗಿಲ್ಲ ಅಂದ್ರೆ ಹೆಂಗ? ಅದು ಬೆಣ್ಣೆ ಎಲ್ಲ ತೆಗೆದುಬಿಟ್ಟಿದ್ದೀನಲ್ಲ, ಅದಕ್ಕೆ ಟೇಸ್ಟ್ ಕಮ್ಮಿ ಆಗೈತೆ ಮಜ್ಜಿಗೆ. ಕುಡಿತೀನಿ ಇರೋ, ಒಂದ್ ಸ್ವಲ್ಪ ಉಪ್ಪೆಲ್ಲ ಕರಗ್ಲಿ. ಬೆಳಗ್ಗೆಯಿಂದ ಮುಚ್ಚಿಟ್ಟಿದ್ದೆ, ನೀನ್ ತಿನ್ಬಿಡ್ತೀಯಾ ಅಂತ. ಯಾರೋ ಕರೀತಾವ್ರೆ. ಅದು ಇದ್ರಲ್ಲಿರೋ ಬೆಣ್ಣೆಲ್ಲ ತೆಗ್ದ್ಬಿಟ್ಟಿದ್ದೀನಿ, ಅದಕ್ಕೆ ಟೇಸ್ಟ್ ಕಮ್ಮಿ ಆಗೈತೆ ಅಷ್ಟೇ ಫ್ರೆಂಡ್ಸ್. ಹುಳಿ ಬರ್ಬೇಕಿತ್ತೆ, ನಮ್ಮ ಮೊಸರು ಹುಳಿ ಬಂದಿಲ್ಲ. ಹಾ, ಹುಳಿ ಬರ್ಬೇಕು. ಅದನ್ನ ಹಿಂಗೆ ಇಟ್ಬಿಡೋಣ, ನಾಳೆ ಹುಳಿ ಬರ್ತೈತೆ. ಪರ್ಫೆಕ್ಟ್. ಚೆನ್ನಾಗಿಲ್ಲ ಫ್ರೆಂಡ್ಸ್ ಮಜ್ಜಿಗೆ, ಗಟ್ಟಿಯಾಗಿ ಮಾತ್ರ ಬಂದಿತ್ತು. ಹೇ ಟಾಮ್ ಫ್ರೆಂಡ್, ಕಣ್ ಕಾಣಿಸಲ್ಲ. ಪಾಪ ಟಾಮ್, ನಿನ್ ಫ್ರೆಂಡ್ ಬಂದಾನೆ ನೋಡಿ, ನೀನ್ ಹುಡ್ಕೊಂಡು ನೋಡಲಿ ಇಲ್ಲ ಅಣ್ಣ ಮುಂದೆ. ಪಾಪ ಅವನು ಕಣ್ಣು ಕಾಣಿಸಲ್ಲ ಫ್ರೆಂಡ್ಸ್. ನನಗೆ ಇವತ್ತೇ ಗೊತ್ತಾಗಿದ್ದು. ಇವನ್ ತರ ಇನ್ನೊಬ್ಬ ಅವನೇ, ಟ್ವಿನ್ಸ್ ಅವರೇ ಇರಿ. ನೋಡಿ ಟಾಮ್, ನಿನ್ ಫ್ರೆಂಡ್ ಬಂದಾನೆ, ಬಾ ಮಾತಾಡ್ಸು. ಟಾಮ್ ಬಾರೋ, ಮನೆ ತನಕ ಯಾರಾದ್ರೂ ಬಂದ್ರೆ ಮಾತಾಡ್ಸಕ್ಕಾಗಲ್ಲ. ಬಾ ಟಾಮ್. ಅವನ್ ಬರಲ್ಲಂತೆ, ಆಮೇಲೆ ಬರ್ತಾನಂತೆ. ಕಳಿಸ್ಲೇಬೇಕಾ ಈಗ? ಮುನ್ಸ್ಕೊಂಡು ಹೋಗ್ತಾವನೆ ನಿನ್ ಫ್ರೆಂಡು. ಬಾ. ಚೆನ್ನಾಗಿ ಮಳೆ ಬಂದು ನಿಂತೈತೆ ಫ್ರೆಂಡ್ಸ್. ಅಲ್ಲಿ ನಾವು ನೀರ್ ಮನೆಗೆ ಹೋಗೋ ದಾರಿಲಿ ಫುಲ್ ನೀರು ನಿಂತೈತೆ 3 ದಿನದಿಂದ. ಅದೇನಂದ್ರೆ ಮಳೆ ಬರೋ ಟೈಮ್ಗೆ ತೊಟ್ಟಿನೂ ತುಂಬತೈತಲ್ಲ, ಅವಾಗ ತೊಟ್ಟಿ ಸ್ವಲ್ಪ ಓಲಾಗ್ಬಿಟ್ಟೈತೆ. ಟಾಮ್, ಆಚೆ ಬಂದ್ಬಿಡು. ಬರ್ಲಾ, ನಿನ್ ಫ್ರೆಂಡ್ ಕಾಯ್ತಾವನೆ. ಬಾರೋ. ಬಿಲ್ಡಪ್ ರಜೆ ಅವನು. ಅದು ನೀರು, ನಮ್ದು ನೀರ್ ಮನೆ ಪಕ್ಕ ಜಾಯಿಂಟ್ ಏನೇ ತೊಟ್ಟಿ ಐತೆ. ತೊಟ್ಟಿ ಗೋಡೆ ನೀರ್ ಮನೆ ಗೋಡೆ ಒಂದೇನೇನೆ. ಅಲ್ಲಿ ಓಲಾಗ್ಬಿಟ್ಟು ನೀರೆಲ್ಲ ಸುರಿತೈತೆ.
ನಾನು ಅದರಿಂದ ಸುರ್ಕೊಂಡು ಇಲ್ಲಿ ಬಂದು ನಿಂತೈತೆ. ಪಾತ್ರೆ ತೊಳೆಯುವಾಗ ಒಂದೇ ಭಯ ಫ್ರೆಂಡ್ಸ್, ಅಂದರೆ ನಾನು ಜಾಸ್ತಿ ಇಂಗ್ಲೀಷ್ ಫಿಲಮ್ಗಳು ನೋಡ್ತೀನಿ. ಅಂದರೆ ಭೂಕಂಪ ಆಗೋದು, ಪ್ರಳಯ ಆಗೋದು, ಪ್ರವಾಹ ಆಗೋದು ಅವೆಲ್ಲ ನೋಡ್ತಿರ್ತೀನಿ. ಆಗಾಗ ಅದೇ ನೆನಪಾಗ್ತಿದೆ. ನಾನು ಪಾತ್ರೆ ತೊಳಿತಾ ಇರ್ತೀನಿ, ಇಲ್ಲ ಬಟ್ಟೆ ತೊಳಿತಾ ಇರ್ತೀನಿ, ಸಡನ್ನಾಗಿ ಬ್ಲಾಸ್ಟ್ ಆಗಿ ತೊಟ್ಟಿ ನೀರೆಲ್ಲ ಬಂದ್ಬಿಟ್ಟು ಕುತ್ಕೊಂಡು ನಾನು ಹೋಗ್ಬಿಟ್ರೆ, ಕೊಚ್ಕೊಂಡು ಹೋಗ್ಬಿಟ್ರೆ ಇದೆಲ್ಲ ಭಯ ಆಗ್ತಾ ಇರ್ತೈತೆ. ಇಂಥ ಕೆಟ್ಟ ಯೋಚನೆ ಜಾಸ್ತಿ ಬರ್ತೈತೆ ನನಗೆ. ಆದರೂ ದೇವರಿದ ನಾನು ಸುಮ್ಮನೆ ಇರ್ತೀನಿ. ಟಾಮ್, ನಿನ್ನ ಫ್ರೆಂಡ್ ಕಾಯ್ತವನೆ, ಇಲ್ಲೇ ಓಡಾಡ್ತವನೆ ಪಾಪ. ಬಾ, ಇವನು ಕರೆದ್ರೆ ಬರ್ತಾನೆ. ನೋಡಿ ಫ್ರೆಂಡ್ಸ್ ಹೆಂಗೆ ಹೊಟ್ಟೆ ಕಿಚ್ಚು. ಇವನು ಮಾತಾಡಿಸ್ಬಿಡ್ತೀನಿ ಅಂತ ಬಂದವನೆ. ಏನು ಮಾತಾಡಿ, ಯಾಕೋ ಹುಡ್ಕೊಂಡು ಬಂದಿದ್ಯಾ ಮನೆ ತನಕ? ನಮ್ಮ ಟಾಮನ ಏನು ಸಮಾಚಾರ, ಏನು ಕತೆ? ನಿಜ ಇವನಿಗೆ ಕಣ್ಣು ಕಾಣಿಸಲ್ಲ, ಕಣ್ಣಿಗೆ ಇಷ್ಟೇ ಬಿಡ್ತಾವನೆ ಪಾಪ. ಓ, ನಮ್ಮ ಟಾಮು ಕಿವಿನಲ್ಲೇ ಸೀಕ್ರೆಟ್ ಹೇಳ್ತಾವನೆ, ಆಮೇಲೆ ಬರ್ತೀನಿ ಹೋಗೋ ಸೈಡ್ಗೆ ಅಂತ. ಈಗ 6 ಕಾಲ ಆಯಿತು ಫ್ರೆಂಡ್ಸ್. ಒಂದೊಂದು ಟೈಮು 4 ಗಂಟೆಗೆ ಫುಲ್ ಕತ್ಲೆ ಆಗ್ಬಿಡ್ತೈತೆ. ಮಳೆ ಬಂದು ಸ್ವಲ್ಪ ಮೋಡ ಎಲ್ಲ ಕರಗಿ ಮಳೆ ಆದಮೇಲೆ ಸ್ವಲ್ಪ ಬೆಳಕು ಥರ ಕಾಣಿಸ್ತಿದೆ. ಹಂಗಾಗಿ ಬೆಳಕೈತಿ. ಈಗ 6 ಕಾಲು. ಅಡುಗೆ ಏನು ಮಾಡೋದು ಬರಬೇಕು, ನಮ್ಮ ಮನೆಯವ್ರು ಬಂದಮೇಲೆ ಕೇಳಬೇಕು. ಅಂದರೆ ಇವತ್ತು ಮರ್ಯಾದಿವ್ಲಾಗಲ್ಲ, ಅದಕ್ಕೆ ಅರ್ಶನು ಈಟಲ್ಲ. 1-2 ಪೀಸ್ ತಿನ್ಲ ಸ್ಮೆಲ್ಗಂತ, ಟೇಸ್ಟ್ಗಂತ. ಒಂದು ಪೀಸ್ ಕೊಡೋಗ್ಲಿ. ಕುಯ್ದಿರ ಹಂಗೆ ತಿನ್ನಕ್. ನಾನೇನು ಪ್ರಾಣಿನೇನಪ್ಪ? ಸಾರಿ, ಏನ್ರಿ ಪ್ರಾಣಿನೇನ್ರಿ ನಾನು? ಹಣ್ಣಾಗ್ಬಿಟ್ಟೈತಾನೆ ಚೆನ್ನಾಗಿ. ನಾನು 1 ಪೀಸು ಇಲ್ಲ 2 ಪೀಸ್ ತಿಂತೀನಿ, ಮಿಕ್ಕಿದ್ ನೀನು ತಿನ್ಕೋ. ವಾಯ್ನಾ ಒಳಗೆ ಕುಯ್ ಬಾ. ಯಾವ್ದಲ್ಲಿ ಹೆಂಗೆ ಕುಯ್ದಿ? ಅಯ್ಯ ಎಲ್ಲಿಟ್ಕೊಂಡು ಹೆಂಗೆ ಕುಯ್ತಾ ಇದೆಯಪ್ಪಿ? ಮಣ್ಣಲ್ಲೆಲ್ಲ ಬಾಗಿಲು ಗುಡಿಸಿದೆ, ಮಳೆ ಬಿತ್ತು, ಎಲ್ಲ ಇದಾಗ್ಬಿಟ್ಟೈತೆ, ಹಣ್ಣಾಗ್ಬಿಟ್ಟೈತೆ ಪಕ್ಕ. ವಾವ್, ತಿನ್ಬಾರ್ದು ಐಟಮ್ಗಳೇ ಇರ್ತಾವ ನಮ್ಮ ಮನೇಲಿ ಯಾವಾಗಲೂ. ನಾನು 2 ಪೀಸ್ ತಿಂತೀನಿ ಅಷ್ಟೇ, ಜಾಸ್ತಿ ತಿನ್ನಲ್ಲ. ನೀವು ತಿನ್ರಿ. ರಸಾಯನ ಮಾಡ್ಕೊಳ್ಳ, ಅವಲಕ್ಕಿ ಎಲ್ಲ ನೆನೆಸಿ ನೀನು ತಿನ್ಬೋದು ಚೆನ್ನಾಗಿ. ಬೆಲ್ಲ, ಏಲಕ್ಕಿ ಯಾವ್ಯಾವ ಅವತಾರದಲ್ಲಿ ಕುಯ್ತಾ ಇದೆಯಪ್ಪ. ಹಂಗೆ ನೀರಿಗೆ ಸ್ವಲ್ಪ ಅಜ್ಜು ಒಳ್ಕೊಳ್ಳಿರೋ ಮಳೆ ನೀರಿಗೆ ಟೇಸ್ಟ್ ಇನ್ನೂ ಸೂಪರ್ ಇರ್ತೈತೆ. ಸ್ಮೆಲ್ ಘಮ ಘಮ ಅಂತೈತೆ. ನನಗೆ ಅಷ್ಟು ಬೇಡಪ್ಪ, ನಾನು ತಿನ್ನಲ್ಲ ಜಾಸ್ತಿ. ತಿಂದಷ್ಟು ತಿನ್ಬಿಟ್ಟು ನಿನ್ಗಿಕ್ಲಾ? ಇದೆಂತ ದುರ್ವಿಧಿ ಫ್ರೆಂಡ್ಸ್. ಕಣ್ಮುಂದೆ ತಿನ್ನೋ ಐಟಮ್ಸ್ ಎಲ್ಲ ಇದ್ರೂ ತಿನ್ನಕ್ಕಾಗ್ತಾ ಇಲ್ಲ. ಇದು ಹೀಟ್ ಜಾಸ್ತಿ ಅಂತ ಅಷ್ಟೇ ತಿಂತಾ ಇಲ್ಲ, ಇಲ್ಲಾಂದಿದ್ರೆ ನೋಡಿದ್ರಲ್ಲ ಮೊನ್ನೆ ವಿಡಿಯೋದಲ್ಲಿ ತಿಂದಾಕ್ಬಿಡ್ತಿದೆ. ಆದ್ರೂ ಶಾಸ್ತ್ರಕ್ಕೆ ಅಂತ 1-2 ತಿಂತೀನಿ ಅಷ್ಟೇ. 2 ತಿನ್ಬೋದು, ಏನೋ ಆಗಲ್ಲ. ಇಷ್ಟೊಂದು ಟೇಸ್ಟ್ ಇದ್ರೆ 1-2 ಪೀಸ್ ತಿನ್ಬಿಟ್ಟು ಬಿಡಕ್ಕೂ ಮನ್ಸಾಗಲ್ಲ. ತಂದ್ಬಿಡ್ತಿದ್ದೆ ಕಣ್ಮುಂದೆ. ಆಮೇಲೆ ನೀನ್ ತಿನ್ಬೇಡ ಬಿಡು, ಹೀಟ್ ಜಾಸ್ತಿ, ವಾಯು ಜಾಸ್ತಿ ಅಂತಿದೆ. ಹೆಂಗೆ ಫ್ರೆಂಡ್ಸ್? ಮಕ್ಕಳ ಮುಂದೆ ಏನೋ ತಿಂಡಿ ಇಟ್ಬಿಟ್ಟು ತಿನ್ಬೇಡ ಅಂದ್ರೆ ಸುಮ್ಮನೆ ಇರ್ತಾರ? ನನ್ ಮಗುವೆಲ್ಲ ದೊಡ್ಡ ಕಟ್ಟೆನೆ ಅನ್ಕೊಡಿ. ಕತ್ತೆ ಮುಂದೆ ಆಗ್ಲಿ, ಕತ್ತೆ ಏನ್ ತಿಂತೈತೆ? ಹೌದು, ಹುಲ್ ತಿಂತೈತೆ. ನಾವು ರಾಶಿ ಹುಲ್ಲಾಕ್ಬಿಟ್ಟು ತಿನ್ಬೇಡ ಅಂದ್ರೆ ಇರ್ತದ? 1.5 ಪೀಸ್ ತಿಂದೆ, ಇನ್ನು ಅರ್ಧ ತಿನ್ಬಿಟ್ಟು ಸೈಡ್ಗೆ ಎತ್ತಿಕ್ಬಿಡ್ತೀನಿ. ಇದೇ ನನ್ನ ಶಪಥ. ಅವಲಕ್ಕಿ ಹಾಕಿ ರಸಾಯನ ಮಾಡಿ ತಿಂದ್ರೆ ಹಂಗೆ ಸರಿತೈತೆ, ಸೂಪರ್ ಆಗಿ. ಇಷ್ಟೇ ಫ್ರೆಂಡ್ಸ್, ನಾನೇನು ತಿನ್ನಲ್ಲ. ನೋಡೋದು ಇಲ್ಲ, ಸೈಡ್ಗೆ ಎತ್ತಿಕ್ಬಿಡ್ತೀನಿ. ನೋಡಿದ್ರೆ ತಿನ್ಬಿಡ್ತೀನಿ. ಅದಕ್ಕೆ 1/4 ಪೀಸ್ ತಿನ್ಬಿಡ್ತೀನಿ ಅಷ್ಟೇ ಫ್ರೆಂಡ್ಸ್, ಇನ್ನು ತಿನ್ನಲ್ಲ. ಇದು ಕಾಲ್ಗಿಂತ 1/4 ಪೀಸು, ಚಿಕ್ಕ ಪೀಸ್ ಅಷ್ಟೇ. ಇದು ಲಾಸ್ಟು ಅಷ್ಟೇ. ಚಿಕ್ಕ ಪೀಸ್ ಎಲ್ಲ ತಿಂತಾ ಇದೀನಿ ಅಷ್ಟೇ, ದೊಡ್ಡ ಪೀಸ್ ತಿಂತಿಲ್ಲ. ತಿಂದೆ ಬಾಗ್ಲಕ್ಕ ಪೀಸ್ ಒಳಗತ್ತವೆ. ಯಾಕ್ರಿ ಪದೇ ಅಂಗಡಿಗೆ ಹೋಗ್ತೀರಾ? ಶೀತ ಆಗಲ್ವಾ?
ನಾಟಕ ನಾಟಕ ಯಾವ ನಾಟಕ ಇಲ್ಲ, ರಿಯಲ್ ಪ್ರೀತಿ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಬಾ. ಪುಸ್ತಕದ ಬದನೆಕಾಯಿ ಹುಡುಗಿ ಹೇಳ್ದಂಗೆ ಇದು ತಿನ್ನಪ್ಪ, ಕಣ್ಮುಂದೆ ಇಡಬೇಡ ಹಂಗೆ, ಹೊಟ್ಟೆ ಹೊಡ್ಕೋತೈತಿ ನಿನ್ಗೇನೆ. ವಾಯ್ ತಟ್ಟಾಗಿ ಬಿಡ್ಸಾಕ್ ಕೊಡ್ತೀನಿ ಒಂದೇ ಸಲ. ಯಾಕಪ್ಪ ಏನ್ ಹತ್ತೀಯಾ? ನಾನ್ ತಿನ್ನಲ್ಲ. ನಾನು ಒಂದ್ಸಲ ಮನ್ಸು ಮಾಡಿದ್ರೆ ನನ್ನ ಮಾತು ನಾನೇ ಕೇಳಲ್ಲ, ತಿನ್ನಲ್ಲ ನಾನು. ರೀ ನಿಮ್ಗೋಸ್ಕರ ಏನ್ ಅಡಿಗೆ ಮಾಡ್ಲಿ? ಬಿರಿಯಾನಿ. ರೀ ರೀ ನಾವೆಂದು ರೀ ಚೆನ್ನಾಗಿ ಟೇಸ್ಟ್ ಏನೋ ಸೂಪರ್ ಆಗೈತೆ. ನನ್ ಗೊತ್ತು ತಾನೆ ನನ್ ಬಕಾಸುರಿ ತಂಗಿ ಅಂತ. ತಿನ್ನು. ಈಟ್ ಜಾಸ್ತಿ ಅಪ್ಪ ಅವೆಲ್ಲ, ಇಲ್ಲಾಂದ್ರೆ ಬಕ ತಿಂತಾ ಇರ್ಲಿಲ್ಲ ನಿನ್ಗಿಂತ ಮುಂಚೆನೆ, ನಿನ್ಗೆ ಇಡ್ತಿರ್ಲಿಲ್ಲ. ತಿನ್ನಲ್ಲ ಅಂತ ಗೊತ್ತಾಗಿ ತಿನ್ಬಾ 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 ಅಂತ ಕರೆಯತ್ತಾನೆ ನೀನು. ತಿನ್ನಲ್ಲ ಅಂತ ಗೊತ್ತಾದ್ರೆ, ಇಲ್ಲಾಂದ್ರೆ ಕರೆಯೋದೇ ಇಲ್ಲ ಇಷ್ಟೊಂದ್ಸಲ. ಹಣ್ಣು ತಿನ್ನೊಳಗೆ ಒಳ್ಳೇದೇ ಆದ್ರೆ ದಪ್ಪ ಆಗತ್ತಂತೊಳ್ಳೆ ಸಖತ್ ಟೇಸ್ಟ್ ಆಗೈತೆ. ಬೆಲ್ಲ ತರಲ್ಲ. ನಮ್ ಫ್ರೆಂಡ್ಸ್ ಪಾಪ ಸಿಟಿಲಿರೋಕೆ ಕೆಲವ್ರು ಸಿಕ್ಕೋದೇ ಇಲ್ಲ ನೋಡಿ ಫ್ರೆಂಡ್ಸ್. ಇಲ್ಲಿ ಇದ್ರು ತಿನ್ನಕ್ ಆಗ್ತಿಲ್ಲ ನಾನು. ಇಷ್ಟಿಷ್ಟು ದೊಡ್ಡ ದೊಡ್ಡ ತೊಳೆ, 2 ತೊಳೆ 20 ರೂಪಾಯಿ 30 ರೂಪಾಯಿ ಇರ್ತೈತೆ. 3 ತೊಳೆ ಏನೋ ಗೊತ್ತಿಲ್ಲ ನನ್ಗೆ. ಇವಾಗ ಒಂದು ನನ್ ಗಟ್ಟಿ ಮನ್ಸ್ ಮಾಡಿ ಕೆಲಸ ಮಾಡು, ಬಿಡ್ಸ್ಕೊಡಪ್ಪಿ. ಅಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಮಾರ್ಕೊ ಬರ್ತೀನಿ. ದೇವರಣೆ 50 ರೂಪಾಯಿ. ಸರಿ ಬಿಡ್ಸ್ಕೊಡು, ನಾನು ಮಾರ್ಕೊ ಬರ್ತೀನಿ. ಯಾಕೆ ನನ್ ಮುಖ ಹತ್ರ ಕಾಣಿಸ್ತಾ ಇಲ್ಲ? ಚೆನ್ನಾಗೈತಲ್ಲ, ಅಳಸಣ್ಣು ಸೊಪ್ಪು ಮಾರೋಳ್ತಾರೆ. ಬಿಡ್ಸ್ಕೊಡಪ್ಪಿ, ದೇವರಣೆ ಮಾರ್ತೀನಿ. ಯಾವ ಕೆಲ್ಸ ಆದ್ರೆ ಏನ್ ಫ್ರೆಂಡ್ಸ್? ದುಡ್ಡು ಬರ್ತಿತ್ತು ತಾನೆ, ಅದೇನ್ ಮಾನ ಮರದಿ ಹೋಗೋ ಕೆಲ್ಸನ? ಅದೇ ಬೆಸ್ಟು. ಸೊಪ್ಪು ಮಾರೋರೆಲ್ಲ ಬಿಲ್ಡಿಂಗ್ ಕಟ್ಟವ್ರೆ ಅಂದ್ರೆ ಸೊಪ್ಪು ಮಾರಿ ಕಟ್ಟಿಲ್ಲ ಅವರು. ಸುಮಾರು ವರ್ಷಗಳಿಂದ ಕಷ್ಟಪಟ್ಟವ್ರೆ ಕಟ್ಟವ್ರೆ. ನಾವ್ ಒಂದೇನೋ ಸೊಪ್ಪು ಮಾಡ್ಬಿಟ್ಟು ಕಟ್ತೀವಿ ಅಂದ್ರೆ ಆಗಲ್ಲ. ಪಾಪ ಅವ್ರು ಸುಮಾರು ವರ್ಷಗಳಿಂದ ಕಷ್ಟಪಟ್ಟಿರ್ತಾರೆ. ಅದ್ರಲ್ಲಿ ಎಷ್ಟು ಲಾಸಗಳಾಗಿರ್ತೈತೋ, ಎಷ್ಟೊಂದು ಲಾಭಗಳು ಬಂದಿರ್ತೈತೋ ಎಲ್ಲ ಮೇಂಟೈನ್ ಮಾಡ್ಕೊಂಡು ಇದ್ ಮಾಡವ್ರೆ. ಅದಕ್ಕೆ ನಾನು ಅಳಸನ್ನ ಮಾರಿ ನಾಳೆ ಬಿಲ್ಡಿಂಗ್ ಕಟ್ಬೋದು. ಯಾಕ್ರಿ ಇಷ್ಟೊಂದು ಕಷ್ಟ ಪಡ್ತೀರಾ? ನಾನು ಬಿಡ್ಸ್ಕೊಡ್ತೀನಿ, ಕೊಡ್ರಿ. ಏನಾಗಿದೆ ಮುಖ ನೋಡು ಮುಖ ನೋಡು ಅಂತಿದೆ. ನನ್ ಮುಖ ಏನು ಚೆನ್ನಾಗಿಲ್ಲ? ಕೂತ್ ಕೊಟ್ರೆ ಪೂಜೆ ಮಾಡ್ತಾವಳೆ. ನಾನ್ ತಿನ್ನಲ್ಲ ರೀ. ಕೂಸ್ಕೊಂಡೆ 2 ಪೀಸ್ ತಿಂತೀನಿ ಅಂದೆ ನೀನು. ಅರ್ಧ ಕೂತ್ ಕೊಟ್ರೆ ನಾನು ಎಲ್ಲಿ ತಿನ್ಲಿ? ಅದ್ ಪಕ್ಕದಲ್ಲಿ ಮನೆಗಳು ಇಲ್ಲ. ಯಾರಿಗಾರ ಹಿಂದೆ ಯಾರಿಗಾರ ಕೊಟ್ಬಿಡೋಗಪ್ಪಿ, ಮಕ್ಳು ತಿಂತಾರೆ. ಮಿಂಚುಳ ಎಷ್ಟು ವರ್ಷ ಆಗಿತ್ತಿದನ್ನ ನೋಡಿ. ಸೇಟು ಬಾಕಲ್ ತೆಗ್ದಿಲ್ಲ ಅಂದ್ರೆ ನನಗೇನು ಗೊತ್ತು? ಅಯ್ಯಪ್ಪ ನನ್ನ ಫ್ರೆಂಡಾ? ನಿನ್ನೆ ಅಮಾಸೆ. ಟಾಮ್ಸ್ ಇಷ್ಟೊತ್ತೆ ಎಲ್ಲಾಗಿತ್ತಪ್ಪ? ಏಕ್ ಕಳ್ಳಪ್ಪ. ಫ್ರೆಂಡ್ಸ್ ಈಗ 8 ಗಂಟೆ ಆಯ್ತು. ರೀ ಏನ್ ಅಡಿಗೆ ಮಾಡ್ಬೇಕು? ಕಸ ಅನ್ನ ಆಚೆ ಗುಡ್ಸ್ಕೊ ಬರೋಣ. ಕಸ ಅನ್ನ ತಿಂದಿ? ಸರಿ, ನಾನು ನಿನ್ಗೆ ಇಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನಲ್ಲ, ಏನ್ ಅನಿಸ್ತಿದ್ ನಿನ್ಗೆ? ಇವತ್ತೊಂದಿನ ಚೇಂಜ್ ಆಗವಳೆ ಅನ್ಕೋತೀಯಾ? ಅದೇನಂದ್ರೆ ಫ್ರೆಂಡ್ಸ್, ನಾನು ಹೆಂಗೆ ಮನ್ಸಿಗೆ ಹೆಂಗ್ ಬರ್ತಿತ್ತು ಹಂಗೆಲ್ಲ ಕರಿತಾ ಇರ್ತೀನಿ. ಅಂದ್ರೆ ಅಮರ್ಯಾದೆಯಿಂದ ಅಲ್ಲ, ಮರ್ಯಾದೆ ಇಲ್ದ ಇದ್ದಂಗಲ್ಲ, ಅಮರ್ಯಾದೆ ಅಂತ ಇದೀನಿ. ಮರ್ಯಾದೆಯಿಂದಾನೆ ಹೆಂಗ್ ಬರ್ತಿತ್ತು ಹಂಗ್ ಕರಿತಾ ಇರ್ತೀನಲ್ಲ. ಶಿವಗೆ ಹೆಂಗೆ ಕರೆದ್ರು ಶಾಕ್ ಅನ್ಸಲ್ಲ, ಶೇಕ್ ಅನ್ಸಲ್ಲ. ಯಾಕಂದ್ರೆ ತಲೆ ಕೆಟ್ಟವಳು ಒಂದೊಂದ್ಸತಿ ಒಂದೊಂದರ ಕರಿತಾಳೆ ಅನ್ಬಿಟ್ಟು ತಾನೆಪಿ ಏನ್ ಎಕ್ಸೈಟ್ ಆಗಲ್ಲ. ಹಿಂಗಿರುತ್ತೆ ಫ್ರೆಂಡ್ಸ್ ನಾನು ಕರೆದ್ರೆ. ಮತ್ತೆ ಬಾಯ ಮಜ್ಜಿಗೆ ಐತೆ, ಮೊಸರಿಲ್ಲ, ತರಕಾರಿ ಏನಿಲ್ಲಪ್ಪ. ಅದಕ್ಕೆ ನಾನು ಆಗ್ಲಿಂದ ಒಂಚಾಕ್ತಿದ್ದೀನಿ. ಏನ್ ಮಾಡೋದು? ಸರಿ, ಈಗ ಅರ್ಜೆಂಟ್ ಆಗೋ ಅಡಿಗೆ ಹೇಳು ಏನಂತ. ಹೋಟ್ಲಲ್ಲಿ ಬೇಡ, ನಮ್ ಫ್ರೆಂಡ್ಸ್ ಬೈತಾರೆ. ಹೋಟ್ಲಲ್ಲಿ ಬೇಡ. ನಾವ್ ಹಂಗೆ ಕೋಪ ಬಂದಾಗ ಊಟ ಬೇಡ ಅಂತೀವಿ, ಆಮೇಲೆ ಎದ್ದು ತಿಂತೀವಿ ಅಷ್ಟೇ. ಊಟ ಬೇಡ ಅನ್ನೋಳಲ್ಲ ನಾನು. ಸ್ವಲ್ಪ ಹೊತ್ತು ಮುನ್ಸ್ಕೊತೀನಿ, 1 ಅವರ್, ಆಮೇಲೆ ತಿಂತೀನಿ. ಸ್ವಲ್ಪ ತಲೆ ಓಡಲ್ಲ ಫ್ರೆಂಡ್ಸ್. ಚಳಿಗಾಲದಲ್ಲಿ ಅಡಿಗೆ ಮಾಡಕ್ಕೆ ಮನ್ಸಾಗಲ್ಲ. ಚಳಿ ಆಗ್ತಾ ಇರ್ತೈತೆ. ನಮ್ಮನೆ ಹತ್ರ ಅಂತೂ ಐಸ್ ಮೇಲೆ ಕಾಲಿಟ್ಟಂಗಿರ್ತೈತೆ ನೆಲ. ಬೇಸಿಗೆಲ್ಲ ಅಂದ್ರೆ ಉಸಿರಾಡಕ್ ಕಷ್ಟ. ಚಳಿಗಾಲದಲ್ಲಿ ಗಡಗಡ ನಡಬೇಕು. ಒಂದೊಂದಲ್ಲ ನಮ್ಮ ಅವಸ್ಥೆ. ಈಗ ಏನ್ ಮಾಡೋದು ಅಂತ ನನ್ಗೆ ಅರ್ಥ ಆಗದೆ ಇದ್ದಾಗ ಫ್ರಿಜ್ ಒಳಗೆ ತಲೆ ಹಾಕ್ತೀನಿ.
ಫ್ರಿಜ್ ಐಡಿಯಾ ಕೊಡ್ತೈತೆ ಇದ್ ಮಾಡು ಅಂತ. ಇನ್ನೊಂದ್ ಸ್ವಲ್ಪ ಪೇಪರ್ ಅವಿವೆಲ್ಲ ಇಟ್ಕೊಂಡಿದೀನಿ. ಒಂದ್ ಸ್ವಲ್ಪ ದಿನ ಫ್ರೆಂಡ್ಸ್ ಎಲ್ಲ ಎತ್ತೀನಿ. ಸ್ವಲ್ಪ ದಿನ ಅಲ್ಲ, ನನ್ಗೆ ಟೈಮ್ ಸಿಕ್ಕಲ್ಲ ಫ್ರೆಂಡ್ಸ್ ನಿಜವಾಗ್ಲು. ಈ ಸೊಪ್ಪು ಮಾತ್ರ ಕವರಲ್ಲೇ ಇಟ್ಬಿಟ್ಟಿದೀನಿ, ಪೇಪರಲ್ಲೇ. ಕೆಲ್ಸಕ್ಕೆ ಹೋಗಿ ಬಂದ್ರೆ ಇದೊಂದು ಅವಸ್ಥೆ ಫ್ರೆಂಡ್ಸ್. ಏನು 4 ತಿಂದು ಉಳ್ಳಿ ಚಟ್ನಿ ತಿಂತೀಯಾ? ಆಚೆ ಗಮ್ಮತ್ತಿದೆ. ಚಟ್ನಿ ಸ್ಮೆಲ್ಲೇ ಫೇವ್ರೇಟ್. ಎತ್ತಾಕ್ಬಿಡ್ತೀನಿ ಫ್ರೆಂಡ್ಸ್, ತಿನ್ನೋದು ಬೇಡ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಈಗಲೇ ಕಾಯಿಲೆಗಳಂತ ಹೇಳಲ್ಲ, ನಿಜವಾಗ್ಲೂ ಬಂದ್ಬಿಡ್ತಿದ್ದೆ ಆಮೇಲೆ. ಗೋಧಿ ದೋಸೆ, ಗೋಧಿ ದೋಸೆ ಈಟ್ ಬರಲ್ಲ, ಚಪಾತಿ ಮಾತ್ರ ಈಟು ಚರ್ಬಿ ಕರಗ್ಸಕ್ಕೆ. ಗೋಧಿ ದೋಸೆ ಮಾಡ್ಲಾ? ಅದಕ್ಕೆ ಸೈಡಿಂಗ್ ಆಗಿ ಏನ್ ಬೇಕು? ಸೈಡ್ಗೆ ನಾನೇ ಕುತ್ಕೋತೀನಿ, ತಿನ್ಬಿಡು. ಹೂನಾ? ಓ ಸಾರಿ, ಮರ್ಯಾದೆ. ನೀವಾ ತಿಂತೀರಾ ನನ್ನ? ನಿಜ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ರೈಸ್ ಐಟಮೇ ಮಾಡ್ಕೊಳ್ತೀನಿ. ಯಾಕಂದ್ರೆ ಮುದ್ದೆಗೆ ಮಾಡ್ಬಿಟ್ರೆ, ಈಗ ಸೊಪ್ಪೈತೆ, ಬೆಳಗ್ಗೆಗೆ ಮುದ್ದೆ ಮಾಡ್ಕೋಬಹುದು. ಉಪ್ಸಾರು ಮಾಡುವ ಸೂಪರ್ ಇರುತ್ತೆ, ಕೀರೆ ಸೊಪ್ಪು ಉಪ್ಸಾರು. ಟೊಮೊಟೊ ಬೆಳಗ್ಗೆ ತರ್ತೀಯಪ್ಪ? ಟೊಮೊಟೊ ಇದೆ, ಕೊತ್ತಂಬರಿ ಇದೆ, ಹಸಿಮೆಣಸಿನಕಾಯಿ ಇದೆ. ಇವಿಷ್ಟೇ ಹಾಕಿ ಒಂದು ಸಿಂಪಲ್ ಆಗಿ ಸ್ವೀಟ್ ಆಗಿ, ಒಂದು ಸ್ವೀಟ್ ಆಗಲ್ಲ ಖಾರವಾಗಿ ಒಂದು ಟೊಮೊಟೊ ಬಾತ್ ಮಾಡ್ತೀನಿ. ಬ್ಯಾಚುಲರ್ಸ್ ಮತ್ತೆ ಹೆಣ್ಮಕ್ಳು ಅರ್ಜೆಂಟ್ ಆಗಿ ಅಡುಗೆ ಆಗ್ಬೇಕಂದ್ರೆ, ಬಾತ್ ತಿನ್ಬೇಕಂದ್ರೆ ಮಾಡ್ಕೋಬಹುದು. ಏನು ಮಸಾಲೆ ರುಬ್ದೆ, ಅದನ್ನೇ ತೋರಿಸ್ತೀನಿ ಫ್ರೆಂಡ್ಸ್. ಆಹಾ, ನೆಲ ಐಸ್ ಕ್ಯೂಬ್ ಮೇಲೆ ಕುತ್ಕೊಂಡೈತೆ, ಮಳೆ ಬಂದಿದ್ದಕ್ಕೆ. ಯಾರಿಗಾದ್ರೂ ಹೆಣ್ಮಕ್ಳಿಗೆ ಟೊಮೊಟೊ ಬಾತು, ಕುಷ್ಕ, ಪಲಾವ್ ಇದೆಲ್ಲ ಜಾಸ್ತಿ ಇಷ್ಟ ಅನ್ಕೊಳ್ಳಿ ಫ್ರೆಂಡ್ಸ್. ಅದನ್ನ ಮಾಡಕ್ ಕಷ್ಟ ಅನ್ಕೊಳ್ಳೋರು ಆದಷ್ಟು ಈಸಿಯಾಗಿ ಮಾಡಕ್ಕೆ ಟ್ರೈ ಮಾಡಿ, ನೀವು ಆರಾಮಾಗಿ ಮಾಡ್ಕೋಬಹುದು. ಹೊರಗಡೆ ಎಷ್ಟು ಅಂತ ತಿನ್ನಕ್ ಆಗ್ತೈತೆ. ಅಪ್ಪ ನಿನ್ನ ನಂಬಿ 3 ಟೊಮೊಟೊನ ಅಡ್ಗೆಗೆ ಹಾಕ್ತಿದ್ದೀನಿ. ಬೆಳಗ್ಗೆಗೆ ಡಾಮ್ ಡೋಮ್ ಅಡ್ಗೆ ಇದಿಲ್ಲ ಅಂದ್ರೆ, ಟೊಮೊಟೊ ಇಲ್ಲಂದ್ರೆ ಅಷ್ಟೇ, ಈಗ ಹೇಳ್ತಿದ್ದೀನಿ. ಬೈ ಚಾನ್ಸ್ ಟೊಮೊಟೊ ತಂದ್ರೆ ಬಸ್ಸಾರು ಏನಾರ ಮಾಡ್ತೀನಿ ಫ್ರೆಂಡ್ಸ್ ನಾಳೆ, ಕೀರೆ ಸೊಪ್ಪಕ್ಕೆ. ಇಲ್ಲ ಅಂದ್ರೆ ಉಪ್ಸಾರು ಮಾಡ್ತೀನಿ, ಟೊಮೊಟೊ ಇಲ್ಲಂದ್ರೆ ಅಷ್ಟೇ, ಸಿಂಪಲ್. ಮಂತ್ ಎಂಡ್ ಅಲ್ಲ, ಸಾರಿ ಮಂತ್ ಎಂಡ್ ಯಾವಾಗ್ಲೂ ಆಗ್ಬಿಟ್ಟೈತೆ. ನಮ್ದು ಸ್ಯಾಲ್ರಿ ಬರೋ ಡೇಟ್ ಅಲ್ಲಿ ರೇಷನ್ ಫುಲ್ ಖಾಲಿ ಮಾಡಿ ಇಟ್ಕೋತೀನಿ, ಅವಾಗ ಹೊಸದಾಗೆಲ್ಲ ತಗೋಬಹುದು ಅಂತ. ಅದಕ್ಕೋಸ್ಕರ ಈಗ ತರಕಾರಿ ಎಲ್ಲ ಏನು ತಗೊಂಡಿಲ್ಲ. ನಾಳೆ ನಿಧಾನಕ್ಕೆ ನಾನೇ ಬರ್ತೀನಿ ಸಾಯಂಕಾಲ. ಸಾರಿ, ನಾನೇ ಬರ್ತೀನಿ ಅಂದ್ರೆ ಏನಂದ್ರೇನೋ, ಆ ಕಾಲದಲ್ಲಿ ಪಾಪ ಹೆಣ್ಮಕ್ಳು ಹೆಂಗ್ ಕರಿತಿದ್ರು ಏನೋ, ಅವಾಗ ಒಂಥರ ಮರ್ಯಾದಿತ್ತು ಗಂಡ್ಮಕ್ಳಿಗೆ. ಇವಾಗ್ಲೂ ಐತೆ ಅನ್ಕೊಳ್ಳಿ, ಗಂಡ್ಮಕ್ಳು ವಿಡಿಯೋ ನೋಡ್ತೀರಾ ಪಾಪ, ಬೈಕೋಬೇಡಿ. ಇದೆ ಅಂದ್ರೆ ಇವಾಗ ಸ್ವಲ್ಪ ಸಲಿಗೆ ಜಾಸ್ತಿ. ನಿಜ ಫ್ರೆಂಡ್ಸ್, ಆ ಕಾಲದಲ್ಲಿ ಹೆಣ್ಮಕ್ಳು ಹೆಂಗಿದ್ರು, ಅದೇನೋ ಗಂಡ ಕೆಲಸದಿಂದ ಬರೋಷ್ಟಲ್ಲಿ ಓಡೋಗಿ ನೀರ್ ಕೊಡ್ಬೇಕಿತ್ತಂತೆ, ಆಮೇಲೆ ಗಂಡನ ಎದುರುಗಡೆ ನಿಂತ್ಕೊಂಡು ಜೋರಾಗಿ ಮಾತಾಡಬಾರ್ದಂತೆ, ಕುತ್ತಿ ಜೊತೆಲಿ ಊಟ ಮಾಡಬಾರ್ದಂತೆ. ಅದೇನ್ ಗಂಡನ ಮಿಲಿಟರಿ ಆಫೀಸರ? ಈಗ ಅದೆಲ್ಲ ಚೇಂಜ್ ಆಗಿದೆ. ಯಾಕಂದ್ರೆ ಗಂಡ್ಮಕ್ಳು ಹೆಣ್ಮಕ್ಳು ಇಬ್ರು ಸಮಾನರು, ಇಬ್ರು ಸಂಪಾದನೆ ಮಾಡ್ತೀವಿ. ಹಂಗಾಗಿ ಯಾಕೆ ಗಂಡ್ಮಕ್ಳಿಗೆ ಅಷ್ಟೊಂದು ಎದುರ್ಕೋಬೇಕು? ಪ್ರೀತಿಯಿಂದ ನೋಡ್ಕೊಳ್ಳೋಣ, ಎದುರ್ಕೊಳ್ಳೋದೆಲ್ಲ ಬೇಡ. ಯಾರಾದ್ರೂ ಗಂಡನ್ಗೆ ಎದುರ್ಕೊಳ್ತಾ ಇದ್ರೆ ಇವತ್ತಿಂದ ಎತ್ತೆಚ್ಕೊಳ್ಳಿ. ಯಾರಾದ್ರೂ ಗಂಡನ್ಗೆ ಭಯ ಪಡ್ತಾ ಇರ್ತೀರಲ್ಲ, ಸ್ವಲ್ಪ ಹಂಗಿಂಗಿ ಎದುರಿಸಿದ್ರೆ ಅದು ಇದು ಅದ, ಇವತ್ತಿಂದ ನೀವು ಜೋರಾಗಿ ಮಾತಾಡಿ. ಆಮೇಲೆ ಹೆಂಗ್ ಬಂತು ಇಷ್ಟೆಲ್ಲ ಧೈರ್ಯ? ಯಾರು ನಿಮ್ಗೆ ಇದೆಲ್ಲ ಹೇಳ್ಕೊಟ್ಟಾರ ಅಂದ್ರೆ ನನ್ನ ಹೆಸರು ಮಾತ್ರ ಹೇಳ್ಬೇಡಿ, ಹುಡ್ಕ ಬಂದ್ ಹೊಡಿತಾರೆ. ಚೆನ್ನಾಗಿದ್ ನಮ್ಮ ಹೆಂಡ್ತಿರ್ನೆಲ್ಲ ಇದ್ರ ವಿಡಿಯೋ ಮಾಡಿ ಹಾಳು ಮಾಡಿದ್ದೀರಾ ಅಂತ. ಅದೇನಿಲ್ಲ ಫ್ರೆಂಡ್ಸ್, ಮರ್ಯಾದೆ ಕೊಡೋಣ, ಪ್ರೀತಿ ಕೊಡೋಣ. ಮರ್ಯಾದೆ ಬದಲು ಪ್ರೀತಿ ಕೊಡೋಣ. ಮರ್ಯಾದೆ ಪ್ರೀತಿ ಎರಡು ಒಂದೇ. ನಾನ್ ಚೆನ್ನಾಗಿ ನೋಡ್ಕೋತೀನಿ ಶಿವನ. ಒಂದೊಂದ್ಸಲ ಜಗಳ ಕಾಮನ್ ಅಪ್ಪು, ಗುರಾಯಿಸ್ಬೇಡ. ಟಾಮ್ ಹೇಳು, ಯಾರು ಜಾಸ್ತಿ ಜಗಳ ಮಾಡ್ತಾರ ಮನೇಲಿ? ಅವನು ಇಬ್ಬರ ಮಧ್ಯೆ ಬಂದ್ರೆ ಯಾಕೆ ಜಗಳ ಅನ್ಬಿಟ್ಟು ಸುಮ್ನ ಅವನೇ. ಇಬ್ಬರ ಜಗಳದಲ್ಲಿ 3ನೇವ್ರು ಬಲಿ ಆಗ್ಬಾರ್ದು ಅಂದ್ಬಿಟ್ಟು. ನಿಜ ಫ್ರೆಂಡ್ಸ್, ಶಿವ ಏನಾದ್ರು ನನ್ನ ಒಡೆ ತರ ಆಕ್ಟ್ ಮಾಡ್ತಾ ಇರ್ತಿತ್ತು. ಆಗಾಗ ಅವ್ನ್ ಬಂದು ನನ್ನೇ ಕಚ್ಚಕ್ ಬರ್ತಾನೆ. ಶಿವ ಕಡೆನೆ ಸಪೋರ್ಟ್ ಇವನು. ಒಂದ್ಸಲ ವಿಡಿಯೋ ಮಾಡ್ತೀನಿ ಅದನ್ನು, ಅಷ್ಟು ಇದೀವ್ನು ಮುದ್ದು ಮಾಡಿ ಎಲ್ಲ ಇದ್ ಮಾಡೋದು. ನಾನು ಸಪೋರ್ಟ್ ಶಿವ ಕಡೆ. ಹಿಂಗ್ ನೋಡಿ ಅಮಾಯಕಂತರ ಮಲ್ಗವನೆ, ಮಂಚದ ಕೆಳಗೆ ಮಲ್ಕೊಳಕ್ ಕತ್ಲೆ ಅಂದ್ಬಿಟ್ಟು ಭಯ ಬಿದ್ಬಿಟ್ಟು ಇಲ್ಲಿ ಬಂದ್ ಮಲ್ಗವನೆ. ನಾನು ಅನ್ಕೊಂಡಿದೀನಿ ಫ್ರೆಂಡ್ಸ್, ಒಂದಿನ ನಂದು ಹಳೆ ಬಟ್ಟೆಗಳು ಐತಲ್ಲ, ಹಳೆ ಬಟ್ಟೆಗಳು ಅಂದ್ರೆ ಅರ್ಧೋಗಿರೋ ಬಟ್ಟೆಗಳು, ಅವನ್ನೆಲ್ಲ ಹೊಲ್ದ್ಬಿಟ್ಟು ಟಾಮಗೆ ಒಂದು ಚಿಕ್ಕದಾಗಿ ಬೆಡ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಮಾಡ್ಬೋದಪ್ಪಿ ನಮ್ ಬಟ್ಟೆಲಿ ತಾನೇ? ಗೊತ್ತಿಲ್ಲ ಫ್ರೆಂಡ್ಸ್, ಅಂದ್ರೆ ಹೆಣ್ಮಕ್ಳ ಬಟ್ಟೆಲಿ ಟಾಮುಗಳಿಗೆ ಬೆಡ್ ಮಾಡಿ ಹಾಕ್ಬೋದಾ? ಯಾಕಾದ್ರೂ ಸರಿ ಮಾಡ್ಬೋದು ಅಂದ್ರೆ ಒಂದು ಕಮೆಂಟ್ ಮಾಡ್ಬಿಡಿ ನನಗೆ. ನಾನು ಆದಷ್ಟು ಬೇಗ ಹೊಲ್ದಿ ಇಡ್ತೀನಿ ಅವ್ನಿಗೆ. ಈಗ ಮಳೆಗಾಲ ಅಲ್ಲ, ನೆಕ್ಸ್ಟ್ ಚಳಿಗಾಲ ಸ್ಟಾರ್ಟ್ ಆಗ್ತಿದೆ, ಅವ್ನ್ ಚಳಿ ಜಾಸ್ತಿ ಆಗ್ತೈತಲ್ಲ, ಬೆಡ್ ಹಾಕ್ಬಿಟ್ರೆ ಆರಾಮಾಗಿ ಮಲ್ಕೋತಾನೆ. ಅದಕ್ಕೋಸ್ಕರ ಕೇಳ್ತಿದೀನಿ, ಹೇಳಿ ನಮ್ ಟಾಮ್ ಬೆಡ್ ಮಾಡಿಸ್ಬೇಕಾ ಬೇಡವಾ? ಮಾಡ್ಸೋದಲ್ಲ, ನಾನೇ ಹೊಲಿಬೇಕಾ ಬೇಡವಾ? ತಾನೆ ಟಾಮ್?
ಚಳಿ ಎತ್ತಿರ್ತಾನೆ ಅಮ್ಮ ಯಾಕ್ ಬಿಲ್ಡಪ್. ಮನೇಲಿ ಎಷ್ಟೇ ಟೊಮೊಟೊ ಇರ್ಲಿ ಫ್ರೆಂಡ್ಸ್ ಟೊಮೊಟೊ ಬಾತ್ ಮಾಡ್ಕೋಬಹುದು. ಟೊಮೊಟೊ ಕಡಿಮೆ ಇರೋ ಜಾಗದಲ್ಲಿ ಮೊಸರು ಇದ್ರೆ ಮೊಸರು ತಗೊಳ್ಳಿ, ನಿಂಬೆಹಣ್ಣು ಇದ್ರೆ ನಿಂಬೆಹಣ್ಣು ತಗೊಳ್ಳಿ, ಅಷ್ಟೇ ಬ್ಯಾಲೆನ್ಸ್ ಆಗ್ತಿದೆ. ನಾನು ನಿಂಬೆಹಣ್ಣು ಎತ್ಕೊಂಡೆ ಇಲ್ಲೂ ಹಾಕ್ಬಿಟ್ಟೆ. ಟೊಮೊಟೊ ಬಾತಕ್ಕೆ ಟೊಮೊಟೊನೇ ಬೇಕು ಅಂತ ಏನಿಲ್ಲ, ಇದು ನಾನು ಕಂಡಿಡ್ದಿರೋದು. ಒಂದು ಸೀಸನ್ ಅಲ್ಲಿ ಟೊಮೊಟೊ ರೇಟ್ ಜಾಸ್ತಿ ಆಗ್ಬಿಡ್ತಲ್ಲ ಫ್ರೆಂಡ್ಸ್, ಒಂದ್ಸಲ ಯಾವಾಗ್ಲೋ ಗೊತ್ತಿಲ್ಲ, ಕೊರೋನಾ ಟೈಮಲ್ಲೋ ಏನೋ ಗೊತ್ತಿಲ್ಲ, ಫುಲ್ ಹೈ ರೇಟ್ ಆಗ್ಬಿಡ್ತಲ್ಲ. ಅವಾಗ ತಿನ್ಲೇಬೇಕು, ನನ್ ಟೊಮೊಟೊ ಬಾತ್ ಜಾಸ್ತಿ ಇಷ್ಟ ಅಲ್ಲ, ಒಂಥರ ಆಗ್ಬಿಟ್ಟಿತ್ತು ತಿನ್ನಂಗೆ. ಅವಾಗ ಏನ್ ಮಾಡೋದು, ಒಂದ್ ಟೊಮೊಟೊ ಹಾಕೋದು, ನಿಂಬೆಹಣ್ಣು 2 ಕಟ್ ಮಾಡಿ ನಿಂಬೆಹಣ್ಣು ರಸ ಹಾಕ್ಬಿಡೋದು, ಟೊಮೊಟೊ ಬಾತ್ ಮಾಡ್ಕೊಡೋದು. ಏನ್ ಸೂಪರ್ ಇರುತ್ತೆ ಗೊತ್ತಾ ಟೇಸ್ಟ್. ಇಲ್ಲ ಅದ್ರಲ್ಲಿ 1/4 ಲೀಟರ್ ಮೊಸರು ಹಾಕ್ಬಿಡೋದು, 1 ಟೊಮೊಟೊ ಹಾಕ್ಬಿಡೋದು, ಟೊಮೊಟೊ ಬಾತ್ ಮಾಡೋದು. ಸೂಪರ್ ಟೇಸ್ಟ್ ಅವೆರಡು ಕಾಂಬಿನೇಷನ್. ಟೊಮೊಟೊ ರೇಟ್ ಜಾಸ್ತಿ ಇದ್ದಾಗ ಹಂಗ್ ಮಾಡಿ. ಈಗ ನೋಡ್ಕೊಳ್ಳಿ ನಾನು ಸಿಂಪಲ್ ಆಗಿ ಹೆಂಗ್ ಮಾಡ್ತೀನಿ ಅಂತ. ಆದ್ರೂ 1 ಟೊಮೊಟೊ ಎತ್ಬಿಟ್ಟು ನಾನು ಸೈಡ್ಗೆ ಅಂತಾನು ನೋಡ್ತಾ ಇದೀನಿ, ಯಾಕಂದ್ರೆ ಶಿವನ್ ನಂಬಕ್ಕಾಗಲ್ಲ. ಬೆಳಗ್ಗೆ ಚಳಿ ಅಂತ ಮಲಗ್ಬಿಡ್ತಿದ್ದೆ, ಟೊಮೊಟೊ ತರದ್ ಲೇಟ್ ಆಗ್ಬಿಡ್ತಿತ್ತು, ಅದಕ್ಕೆ 1 ಟೊಮೊಟೊನ ಎತ್ತಿಡ್ಬಿಡ. ಮುಂದಾಲೋಚನೆ ಮುಖ್ಯ. ತರಕಾರಿ ತರ ನಾನೇ ಬರ್ತೀನ ಪ್ಲೀಸ್ ಅಪ್ಪ, ನಾನೇ ಹೋಗ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ನೀವು ಹೇಳಿದಿರಲ್ಲ, ಆಗಾಗ ನನಗೂ ಮೈಂಡ್ ಫ್ರೆಶ್ ಆಗ್ತೈತೆ. ಅಟ್ಲೀಸ್ಟ್ ತರಕಾರಿಗಳಾರ ನೋಡ್ತೀನಿ ಹೆಂಗಿದಾವ ಆಚೆ. ತರಕಾರಿಗಳಾದ್ರೂ ಆಚೆ ಹೋಗ್ ಬರೋರ್ಗೆ ಎಲ್ಲ ಮುಂದೆಲ್ಲ ಕುತ್ಕೊಂಡು ಮೈಂಡ್ ಫ್ರೀ ಮಾಡ್ಕೋತಾವೆ. ನನ್ಗದು ಸ್ವಾತಂತ್ರ್ಯ ಇಲ್ಲ ಅಂದ್ರೆ ನಾನು ಹುಚ್ಚೆ ಆಗ್ಬಿಡ್ತೀನಿ ಒಂದಲ್ಲ ಹೋದೇನೆ. ಅದಕ್ಕೆ ನಾನು ಹೋಗ್ತೀನಿ. ಟಾಮ್ ಹೋದ್ರು ಆಚೆ ಎಲ್ಲ ಓಡಾಡ್ಕೊ ಬರ್ತಾನೆ, ನಾನು ಎಲ್ಲೂ ಹೋಗಕ್ಕಾಗಲ್ಲ. ಯಾಕೆ ಅಂದ್ರೆ ಸುಮ್ನೆ ಇದ್ದೀರಾ, ಮಾತಾಡಿ. ಯಾಕೆ ಹೆಂಡತಿಗೆ ಆಯಸ್ಸವರೆಗೆ ಕೊಟ್ಟು ಕಾಪಾಡ್ಲಿ ಅಂತ ಮೌನವ್ರತ ಮಾಡ್ತೀವಿ ಶುಕ್ರವಾರ. ನೀನು ಬೇಕಾರೆ ನನ್ನ ಹೆಂಡತಿಗೆ ಮಾತು ನಿಲ್ಸ್ಬಿಡಪ್ಪ ದೇವ್ರೆ ಅಂತ ಕೇಳ್ಕೊಂಡಿರ್ತೀಯ. ಹಂಗೆ ಕೇಳ್ಕೊಡೋದು ಫ್ರೆಂಡ್ಸ್. ಶಿವ ದೇವ್ರ ಪ್ರತ್ಯಕ್ಷ ಆಗ್ಲಿ, ನನ್ನ ಹೆಂಡತಿಗೆ ಮಾತು ನಿಲ್ಸ್ಬಿಡಪ್ಪ ದೇವ್ರೆ ಅಂತ ಕೇಳ್ಕೊಳ್ತಿದ್ದೆ. ಆಗ ದೇವ್ರು ಅದನ್ನ ಈಡೇರ್ಸಲ್ಲ, ಯಾಕಂದ್ರೆ ದೇವ್ರು ಜಾಸ್ತಿ ನನಗೆ ಪೂಜೆ ಮಾಡೋದು, ನನ್ನ ಮಾತೆ ಕೇಳೋದು ದೇವ್ರು. ಇವನೊಬ್ಬ ಏನು ಮಾತಾಡಲ್ಲ, ಯಾಕಂದ್ರೆ ಅವ್ನ ಮಾತು ಬರಲ್ಲ. ಅಟ್ಲೀಸ್ಟ್ ರಿಯಾಕ್ಷನ್ ಆದ್ರೂ ಕೊಟ್ರೆ. ನೋಡಿ ಫ್ರೆಂಡ್ಸ್, ನಾನು ಒಬ್ಳೆ ಬಡ ಬಡ ಮಾತಾಡ್ತಾ ಇದ್ದೀನಿ ಈ ಮನೇಲಿ. ಇವನು ಉಸಿರಿಲ್ಲ, ಶಿವರ ಅವನು ಅಂದ್ಬಿಡ್ತಿದ್ದೆ ಇಷ್ಟೊತ್ತಿಗೆ. ನಮ್ಮ ಮನೆಯವ್ರಿಗೂ ಉಸಿರಿಲ್ಲ. ಅದ್ ಹೆಂಗಂದ್ರೆ ಫ್ರೆಂಡ್ಸ್, ರೀ ಅಂತ ಏನಂದ್ರೆ ಹಂಗಿಂಗ್ ಅಂತ ಯಾಕೆ ಮಾತಾಡಲ್ಲ ಅಂದ್ರೆ, ಅವೆಲ್ಲ ನಮ್ಗೆ ಅಭ್ಯಾಸ ಇಲ್ಲ. ಇನ್ನು ಮತ್ತೆ ಆತರ ಎಲ್ಲ ಮಾತಾಡಕ್ ಹೋದ್ರೆ ನಾನು ನಾರ್ಮಲ್ ಆಗಿ ಮಾತಾಡ್ದಂಗ ಅನ್ಸಲ್ಲ. ಏನೋ ವಿಡಿಯೋಗೋಸ್ಕರ ಕೆಲವ್ರು ಮಾತಾಡ್ತಾರಲ್ಲ, ಏನೋ ಫುಲ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡತಾರ. ನೋಡಿದಲ್ಲಿ ವಿಡಿಯೋ ಐತೆ ಗಂಡನ ಹೋಗೋ ಬರ ಅಂತ ಕರಿತಾ ಇರ್ತಾರೆ. ಆತರ ಅಲ್ಲ, ನಾನು ಹೋಗೋ ಬರ ಅಂತ ಕೋಪದಲ್ಲಿ, ಅದು ಜಗಳದಲ್ಲಿ ಕಾಮನ್ ಅದು ಬರ್ತೈತಲ್ಲ ಫ್ರೆಂಡ್ಸ್ ಹೆಣ್ಮಕ್ಳಿಗೆ, ಹಂಗಾಗಿ ಬರ್ತೈತೆ. ನಾರ್ಮಲ್ ಟೈಮ್ ನಾನು ಹೋಗೋ ಬಾರ ಅಂತ ಕರಿತೀನಿ, ಕುಮಾರ್ ಅಂತ ಕರಿತೀನಿ, ಶಿವ ಅಂತ ಕರಿತೀನಿ, ಅಷ್ಟೇ ಕೋಪ ಬಂದಾಗ. ಟೊಮೊಟೊ ಟೊಮೊಟೊ ಬಾರಪ್ಪಿ ಕೆಳಗೆ ಕುತ್ಕೋ ಮಾತಾಡುವ. ಎಲ್ಗೋಗ್ಲಿ ಮೈಕೈ ನೋವು, ಹೊಟ್ಟೆಸಿ, ಜಾಸ್ತಿ ತಲೆ ತಿನ್ಬೇಡ. ಇವು 3 ಪದ ಬಿಟ್ಟು ಇನ್ನೇನು ಮಾತಾಡಲ್ಲ ಫ್ರೆಂಡ್ಸ್. ಶಿವ ಇಷ್ಟು ಐಟಮ್ಸ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಟೊಮೊಟೊ ಸ್ಲೈಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ತರ ಟೊಮೊಟೊ ಬಾತ್ಗಾಗ್ಲಿ ಬಿರಿಯಾನಿಗಾಗ್ಲಿ ಈ ತರ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತೆ. ಅದಕ್ಕೆ 1 ನಿಂಬೆಹಣ್ಣು, ಈರುಳ್ಳಿ, ಕರಿಬೇವು, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಪಲಾವ್ ಸಾಮಾನು ಇಷ್ಟು, ಶುಂಠಿ ಬೆಳ್ಳುಳ್ಳಿ ಇಷ್ಟೇ. 1 ಕುಕ್ಕರ್ ಇಟ್ಕೊಂಡು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಆದಷ್ಟು ಎಣ್ಣೆ ಕಡಿಮೆನೇ ಹಾಕಿ ಮಾಡ್ಕೊಳ್ತೀನಿ. ಪಲಾವ್ ಸಾಮಾನೆಲ್ಲ ಹಾಕಿ ಹಸಿಮೆಣಸಿನಕಾಯಿ ಮಧ್ಯಕ್ಕೆ ಕಟ್ ಮಾಡಾಕೊಳ್ತೀನಿ. ಉಂಡುಂಡೆ ಮೆಣಸಿನಕಾಯಿ ಹಾಕಿದ್ರೆ ಚಿಟಾಪಟ ಸಿಡಿತೈತೆ. ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧಂಬರ್ಧ ಜಜ್ಜಿಟ್ಕೊಂಡಿರೋದೇ ಹಾಕ್ಕೊಳ್ತೀನಿ. ಅದೇ ಟೇಸ್ಟ್ ಸೂಪರಾಗಿ ಕೊಡುತ್ತೆ. ಮತ್ತು ಬಿರಿಯಾನಿ ಸ್ಮೆಲ್ ಬರ್ತಾಯಿತ್ತು, ಮಾಡಬೇಕಾದ್ರೆ ಬಾಯಲ್ಲೆಲ್ಲ ನೀರು ಬರ್ತಿತ್ತು. ಆಮೇಲೆ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಹಾಕಿ, ಉಪ್ಪಾಕಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ತಟ್ಟೆ ಮುಚ್ಚಿ ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಆಗ ಟೊಮೊಟೊ ಚೆನ್ನಾಗಿ ಬಂದಮೇಲೆ ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ಕೋಬೇಕು. ರೇಷನ್ ಅಕ್ಕಿಲೇ ಮಾಡ್ಕೊಳ್ತಿದ್ದೀನಿ, ಸೋನಾ ಮೊಸರಿಲ್ಲೂ ಮಾಡ್ಕೋಬೋದು. ಆಮೇಲೆ ತಣ್ಣೀರು ಯಾಕೆ ಮಾಡ್ಕೊಳ್ತಾ ಇದ್ದೀನಿ, ಪಕ್ಕದಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡಿದ್ರೆ ಬೇಗ ಆಗೋದು, ಮರ್ತುಬಿಟ್ಟೆ ಬಿಸಿನೀರು ಕಾಯಿಸ್ಕೊಳ್ಳೋದು. 3/4 ಭಾಗದಷ್ಟು ಬೆಂದಮೇಲೆ ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಐಟಮ್ಸ್ ಏನು ಹಾಕ್ತೆ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇರೋದು. ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಕೊತ್ತಂಬರಿ ಸೊಪ್ಪು ಹಾಕಿ, ಉಪ್ಪು ಖಾರ ಕರೆಕ್ಟಾಗಿದೆಯಾ ನೋಡಿಕೊಂಡು ತಟ್ಟೆ ಮುಚ್ಚಿ ದಮ್ ಕಟ್ಬಿಟ್ರೆ ಮುಗೀತು. ದಮ್ ಕಟ್ಟೋದೇನಿಲ್ಲ, ಅದ್ರ ಮೇಲೆ ಒಂದು ವೆಯ್ಟ್ ಇಟ್ಟಿದ್ರೆ ಮುಗೀತು. ನಾನು ಎಷ್ಟೇ ಎಣ್ಣೆ ಪದಾರ್ಥ ತಿನ್ನಬಾರ್ದು ಬೇಡ ಅಂದ್ಕೊಂಡ್ರೆ, ಈ ಮಳೆ ಬಿಡ್ತಾ ಇಲ್ಲ, ಈ ಚಳಿ ಬಿಡ್ತಾ ಇಲ್ಲ, ಏನಾದರೂ ಬಿಸಿ ಬಿಸಿ ತಿನ್ನು ಅಂತ ಹೇಳ್ತಾನೆ ಇರ್ತೈತೆ. ಅದಕ್ಕೋಸ್ಕರ ಸ್ವಲ್ಪ ಒಂದೇ ಮೆಣಸಿನ್ಕಾಯಿ 4 ಬಜ್ಜಿ ಮಾಡ್ಕೊಂಡೆ. ಜಾಸ್ತಿ ಜಂಕ್ ಫುಡ್ ತಿನ್ನೋ ಜಾಗದಲ್ಲಿ ಕಡಿಮೆ ತಿನ್ನೋಣ, ಅದು ಆರೋಗ್ಯಕ್ಕೂ ಒಳ್ಳೇದಾಗ್ತಿದೆ ಅಂತ. ಈ ಚಿಕ್ಕ ಪಾತ್ರೆನಲ್ಲಿ ಮಾಡಬೇಕಾದ್ರೆ ಒಂದೇ ಭಯ, ಅದೇನಾದರೂ ಸ್ವಲ್ಪ ಮಿಸ್ ಆಗಿ ನನ್ನ ಮೇಲೆ ಬಿತ್ತಂದ್ರೆ ನಾನೇ ತಂದೂರಿ ಆಗ್ಬಿಡ್ತೀನಿ ಅಂತ. ಇವತ್ತಿನ ಊಟ ರೆಡಿ ಫ್ರೆಂಡ್ಸ್. ಬಜ್ಜಿ, ಬಾತು, ನೀರು ಮಜ್ಜಿಗೆ, ಮೊಸರು ಬಜ್ಜಿ, ಅಳಸನಣ್ಣು,
ಮೊಸರು ಬಜ್ಜಿ ಬೇಕೇ ಬೇಕು ಫ್ರೆಂಡ್ಸ್ ಇವಾಗೆ. ಅದಕ್ಕೆ ಮಜ್ಜಿಗೆ ಇತ್ತಲ್ಲ ಅದನ್ನೇ ಈರುಳ್ಳಿ ಎಲ್ಲ ಕುಯ್ದಾಕ್ಬಿಟ್ಟು ಕೊಟ್ಟಿದ್ದೀನಿ. ಬಾತ್ ಹೆಂಗೈತೆ? ಟೊಮೊಟೊ ಬಾತ್ ಥರ ಇಲ್ಲ ಅದೊಂದು ಬಾತು ಚೆನ್ನಾಯ್ತಾ? ನಾನೇ ಟೇಸ್ಟ್ ನೋಡ್ತೀನಿ ಫ್ರೆಂಡ್ಸ್. ಈಗ ಇಲ್ಲೇ ಕೂತ್ತಿನ್ಬೇಕು, ನೆಲ ಕೋಲ್ಡು. ಘಮ ಮಾತ್ರ ಸೂಪರ್ ಆಗಿದೆ. ಬಿರಿಯಾನಿ ಸ್ಮೆಲ್ಲು. ಬಿರಿಯಾನಿ ನೆನ್ಸ್ಕೊಳ್ಳೋದೇ ಬೇಡ, ರಾತ್ರಿ ಎಲ್ಲ ಕನ್ಸಲ್ಪತ್ತಿದೆ. ಇದ್ರ ಜೊತೆ ಚಟ್ನಿ ಇದ್ರೆ ಸೂಪರ್ ಆಯ್ತೈತೆ. ಮೊಸರು ಬೇಡಪ್ಪ ನನಗೆ. ಮೊಸರು ಬಜ್ಜಿ ಟೊಮೊಟೊ ಬಾತ್ಗಾಗ್ಲಿ ಬಿರಿಯಾನಿಗಾಗ್ಲಿ ಇಷ್ಟ ಆಗಲ್ಲ, ಬರೀ ವೈಟ್ ರೈಸ್ ಮಾತ್ರ. ಸಖತ್ತಾಗಿ ಸ್ಮೆಲ್ ಐತೆ. ಸ್ಮೆಲ್ ಅಂತೀನಿ, ಟೇಸ್ಟು. ನಿಂಬೆ ರಸ ಹಾಕಿದೀವಲ್ಲ ಹಂಗಾಗಿ ಹುಳಿ ಕರೆಕ್ಟಾಗಿ ಸರಿಯಿತು. ಇಲ್ಲಂದಿದ್ರೆ ಬರೀ ಟೊಮೊಟೊನ ಅಂದಿದ್ರೆ ಹುಳಿ ಇರ್ತಾ ಇರ್ಲಿಲ್ಲ, ಟೊಮೊಟೊ ಬಾತ್ ಆಗ್ತಾ ಇರ್ಲಿಲ್ಲ. ಇದು ಈಗ್ಲೂ ಅದೊಂದು ಏನೋ ವೈಟ್ ಬಾತು ಪಲಾವ್ ತರ ಕಾಣಿಸ್ತಿದೆ. ಟೇಸ್ಟ್ ಮಾತ್ರ ಪಕ್ಕ ಟೊಮೊಟೊ ಬಾತ್ ತರನೇ ಇರ್ತಿದೆ. ಅರ್ಜೆಂಟಾಗಿ ಬ್ಯಾಚುಲರ್ಸ್ ಆಗ್ಲಿ ಹೆಣ್ಮಕ್ಳಾಗ್ಲಿ ಅರ್ಜೆಂಟಾಗಿ ಬಾತ್ ಆಗ್ಬೇಕಾದ್ರೆ ಈ ತರ ಟ್ರೈ ಮಾಡಿ. ಯಾವ್ದು ಎಕ್ಸ್ಟ್ರಾ ಮಸಾಲೆ ಇಲ್ಲ, ಸೂಪರ್ ಐತೆ. ಒಂದು ಪೀಸ್ ಚಿಕನ್ ಇದ್ಬಿಟ್ಟಿದ್ರೆ ಇಲ್ಲಿ ಪಕ್ಕ ಇದೊಂದು ದಮ್ ಬಿರಿಯಾನಿ ಆಗ್ಬಿಡ್ತಿತ್ತು. ಇವತ್ತಿನ ನಮ್ಮ ಲೆಗ್ ಪೀಸ್ ಇದೆ. ಹಾಯ್ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮು. ಮಿಡ್ ನೈಟ್ ಅಲ್ಲಿ ಮೇಕಪ್. ಖುಷಿ ಸಿಸ್ ಹಾಯ್. ಹಾಯ್. ಐಶ್ವರ್ಯ ಅವ್ರದ್ದು ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಉದಯ್ ದೇವಡಿಗ ಅವ್ರದ್ದು 8ನೇ ತಾರೀಕು ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಶೋಭಾ ಸಿಸ್ಟರ್ ಹಾಯ್. ಹಾಯ್. ಪೂಜಾ ಗೋಪಿ ಅವ್ರದ್ದು 9ನೇ ತಾರೀಕು ಆನಿವರ್ಸರಿ, ಫಸ್ಟ್ ಇಯರ್ದು. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ ಸಿಸ್ಟರ್ ಬ್ರದರ್. ಜಾನು ಹಾಯ್. ಹಾಯ್. ಸೌಮ್ಯ ಸಿಸ್ಟರ್ 9ನೇ ತಾರೀಕು ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಚಿಂಟು ಹಾಯ್ ಮಕ್ಕಳ. ಹಾಯ್. ದಿವ್ಯಾ ನಾಗರಾಜ್ ಸಿಸ್ಟರ್ 28ಕ್ಕೆ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಶ್ರುತಿ ಸಿಸ್ ಹಾಯ್. ಹಾಯ್. ಸಂತೋಷ್ ಅಣ್ಣನ್ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಚಿರಂಜೀವಿ ನೀವೇಂದ್ರ ಅವರು ಹಾಯ್ ಬ್ರದರ್. ಹಾಯ್. ಗುಡ್ ನೈಟ್. ಎಂಡರ್ ಗ್ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್.